ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೀಶೇ ನಮಃ. ಓಂ ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರಿ ನಮಃ. ಓಂ ಲಲಿತಾಂಬಿಕಾಯ ನಮಃ. ಓಂ ಸರ್ವೇಶ್ವರಿ ನಮಃ. ಓಂ ಸರ್ವತೋಭದ್ರವಾಸಿನಿ ನಮಃ. ಓಂ ನವದುರ್ಗಾಯ ನಮಃ. ಓಂ ಬ್ರಾಹ್ಮ್ಯೇ ನಮಃ. ಓಂ ಮಾಹೇಶ್ವರಿಯೇ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಹ್ಯೇ ನಮಃ. ಓಂ ಇಂದ್ರಾಜ್ಯೇ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಸಿದ್ಧಲಕ್ಷ್ಮೀ ನಮಃ. ಓಂ ಮೋಕ್ಷಲಕ್ಷ್ಮೀ ನಮಃ. ಓಂ ಜಯಲಕ್ಷ್ಮೀ ನಮಃ. ಓಂ ಸರಸ್ವತ್ಯೇ ನಮಃ. ಓಂ ಮಾತಾ ಚನ್ನಪೂರ್ಣಾಂಬಿಕಾಯ ನಮಃ. ಓಂ ಸರ್ವೇಶ್ವರಿ ನಮಃ. ಸರ್ವತೋಭದ್ರವಾಸಿನಿ ನಮಃ. ಲಲಿತಾಂಬಿಕಾಯ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಓಂ ಬ್ರಾಹ್ಮ್ಯೇ ನಮಃ. ಓಂ ಮಾಹೇಶ್ವರಿ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಕೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀಂ ಮಹಾಲಕ್ಷ್ಮೀರದೇವತಾಭ್ಯೋ ನಮೋ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ದುರ್ಗೆಯನ್ನು, ತಾಯಿ ಮಹಾಲಕ್ಷ್ಮಿಯನ್ನು, ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿ ಅಂದರೆ ಮೂರು ಶಕ್ತಿಗಳ ದೇವಿಯಾಗಿ ತಾಯಿ ಮಹಾಲಕ್ಷ್ಮಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ಕೂತಿದ್ದಾಳೆ. ಅಮ್ಮನವರ ಕೃಪಾಶೀರ್ವಾದ ವೀಕ್ಷಕರ ಪ್ರತಿಯೊಬ್ಬರ ಮೇಲೂ ಇರಲಿ, ಪ್ರತಿಯೊಬ್ಬರಿಗೂ ಸಹಿತ ಹೆಚ್ಚಿನ ಯಶಸ್ಸು ಸಿಗುವಂಥದ್ದಾಗಲಿ. ಇನ್ನು ಶುಭ ಶುಕ್ರವಾರ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರದಂದು ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಶುಕ್ರವಾರ ಸಂಪತ್ತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ. ವಾರದ ಉದ್ದಕ್ಕೂ ನಿಮ್ಮೆಲ್ಲರ ಮನಸ್ಸು ಬೇರೆ ಬೇರೆ ಕಡೆ ಹರಿಬಿಡ್ತಾ ಇರ್ತೀವಿ. ಆದರೆ ಶುಕ್ರವಾರ ಅಂತ ಬಂದಾಗ ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮನೆಯಲ್ಲಿರ್ತಕ್ಕಂಥ ತಾಯಂದರು ಹಾಗೂ ತಾವು ಎಲ್ಲರೂ ಸಹಿತ ದೇವಿಯನ್ನು ಪ್ರಾರ್ಥನೆ ಮಾಡ್ತೀರಿ. ಸರ್ವೇಶ್ವರಿಯಾಗಿ ಸರ್ವತೋಭದ್ರವಾಸಿನಿಯಾಗಿ ವಾಸ್ತುಗೃಹದಲ್ಲಿ ಬೇಕಾಗಿರ್ತಕ್ಕಂಥ ಸಕಲ ವಿಧವಾದಂಥ ಶಾಂತಿ ನೆಮ್ಮದಿಯನ್ನು ದಯಪಾಲಿಸುವಂತಹ ತಾಯಿ ಕಲಿಯುಗದ ಕಲ್ಪವಲ್ಲಿಯಾಗಿ ತಾಯಿ ಮಹಾಲಕ್ಷ್ಮಿಯಲ್ಲಿರ್ತಕ್ಕಂಥ ಪ್ರಸನ್ನತೆ, ಆ ನಗುಮುಖ ಎಲ್ಲವೂ ಸಹಿತ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮಗೆ ಆವರಿಸಿರುತ್ತೆ. ಏನಿದು ಲಕ್ಷ್ಮಿ ಅಂತ ಹೇಳಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಅಂತ ಹೇಳ್ತಿದ್ದರಲ್ಲ, ಹೌದು, ಸತ್ಯ ಅದು. ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ದೇವಿ ಎಲ್ಲಿದ್ದಾಳಪ್ಪ ಅಂದರೆ ಗರ್ಭಗುಡಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರ ಫೋಟೋದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕೂಡಿಸುವಂಥ ಕಳಶದಲ್ಲೆಲ್ಲ ದೇವಿ ಇರ್ತಕ್ಕಂಥದ್ದು. ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಹೃದಯದಲ್ಲೇ ವಾಸವಾಗಿದ್ದಾಳೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಒಂದಿದೆ. ಪ್ರತಿಯೊಬ್ಬರ ಮನೆ ಲಕ್ಷ್ಮಿ ಆ ವಾಸ್ತುಗೃಹದಲ್ಲಿ ಇರ್ತಾಳೆ. ವಾಸ್ತುಗೃಹದಲ್ಲಿ ಇರ್ತಾರೆ, ಆ ಮನೆ ಹೆಣ್ಣುಮಕ್ಕಳ ತಾಯಂದರ ಹೃದಯದಲ್ಲಿ ಇರ್ತಾಳೆ. ನೋಡಿ, ತಾವು ಇಲ್ಲಿ ನೋಡ್ತಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಮೌನ, ಆಕೆ ಹಸನ್ಮುಖಿತನ ನಗುಮುಖ, ಯಾವಾಗಲೂ ಒಂದೇ ಸ್ಮೈಲ್ ಮಾಡ್ತಾ ಇರ್ತಾಳೆ. ಆದರೆ ಮನೇಲಿರ್ತಕ್ಕಂಥ ತಾಯಂದರು ಹೆಣ್ಣುಮಕ್ಕಳು, ನೀವು ಬೆಳಗ್ಗಿನಿಂದ ರಾತ್ರಿಯವರೆಗೂ ನಿಮ್ಮ ಕಾಯಕ ಯಾವುದರಲ್ಲಿದೆ ಯಾವುದರಲ್ಲಿಲ್ಲ ಯೋಚನೆ ಮಾಡಿ. ಒಬ್ಬ ಹೆಣ್ಣುಮಗಳು ಮನೆಯಲ್ಲಿರ್ತಕ್ಕಂಥ ತಾಯಿ ಬೆಳಿಗ್ಗೆ ಎದ್ದು ಮನೆ ಮುಂದೆ ಸಾರಿಸಿ ಗೂಡಿಸಿ ಶುದ್ಧಿ ಮಾಡಬೇಕು. ಅದಾದ ನಂತರ ಮಕ್ಕಳಿಗೆ ಹಾಲು ಕಾಸು ಕೊಡಬೇಕು. ಅದಾದಮೇಲೆ ಮನೇಲಿರ್ತಕ್ಕಂಥ ಎಲ್ಲರಿಗೂ ಪತಿದೇವರಿಗೆ ಕಾಫಿ, ಅತ್ತೆ ಮಾವನಿಗೆ ಕಾಫಿ ಅಥವಾ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆ. ಅದಾದ ನಂತರ ಟಿಫನ್ ಆದ ತಕ್ಷಣ ಮಕ್ಕಳು ಶಾಲೆಗೆ ಹೊರಡಬೇಕಾದ್ರೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳು. ಆ ವ್ಯವಸ್ಥೆಗಳಾದಮೇಲೆ ಮಕ್ಕಳಿಗೆ ಯಾವ ಸಮವಸ್ತ್ರ ಹಾಕಬೇಕು ಎಂಬತಕ್ಕಂಥ ಚಿಂತನೆ. ಅದರಲ್ಲೂ ಮನೇಲಿ ಪುಟ್ಟದೊಂದು ಮಗು ಇತ್ತು ಅಂದರೆ ಆ ಮಗು ನೀವು ಜೋಡಿಸಿರ್ತಕ್ಕಂಥ ಎಲ್ಲ ಬಟ್ಟೆಗಳನ್ನು ಕಿತ್ತು ಹಾಕ್ತಾ ಇರುತ್ತೆ. ಹಾಸ್ಕೊಂಡಿರ್ತಕ್ಕಂಥ ಬಟ್ಟೆಗಳು ಮಡಚಿಡೋ ತನಕ, ಹಾಸಿಗೆ ಮಡಚಿಡೋ ತನಕ ಅಲ್ಲಿಂದ ಪ್ರಾರಂಭ. ಆದರೆ ಅದಾದ ನಂತರ ಒಂದೊಂದೇ ಕೆಲಸ. ಅದರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ಆ ಹಿರಿಯರಿಗೆ ಅವರಿಗೆ ಬೇಕಾದ ಕಾಲದಲ್ಲಿ ಬೇಕಾದ ಪದಾರ್ಥವನ್ನು, ಒಬ್ಬರಿಗೆ ಉಪ್ಪಿಟ್ಟು ಬೇಡ, ಇನ್ನೊಬ್ಬರಿಗೆ ಚಿತ್ರಾನ್ನ ಬೇಡ, ಇವರಿಗೆ ದೋಸೆ ಬೇಡ, ಅವರಿಗೆ ರೊಟ್ಟಿ ಬೇಡ, ಇನ್ನೊಬ್ಬರಿಗೆ ನನಗೆ ಡಯಟಲ್ಲಿದ್ದೀನಿ ನನಗೆ ಚಪಾತಿ ಬೇಕು, ಅಥವಾ ಇನ್ನೊಬ್ಬರಿಗೆ ಬರೀ ವೆಜಿಟೇಬಲ್ಸ್ ಬೇಕು. ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು ಒಂದು ಹೆಣ್ಣು. ಇದೆಲ್ಲ ಆದ ನಂತರ ಇನ್ನು ಆಕೆ ಸ್ನಾನ, ಸಂಧ್ಯಾ ವಂದನೆ. ಆಕೆ ಸ್ನಾನ ಮಾಡಿಕೊಂಡು ತಿರುಗಿ ದೇವ್ರ ಮನೆಗೆ ಬರ್ತಕ್ಕಂಥದ್ದು. ದೇವರ ಸಾನ್ನಿಧ್ಯವನ್ನು ಶುದ್ಧಿ ಮಾಡಬೇಕು, ದೀಪ ಹಚ್ಚಬೇಕು. ದೇವ್ರ ಮುಂದೆ ಶಕ್ತಿ ಇದ್ದರೆ, ಶುಕ್ರವಾರ ಅಂತಲೋ ಏನೋ ಒಂದು ವಿಶೇಷ ಇದ್ದರೆ ಆ ಕಳಶಗಳನ್ನು, ದೇವರ ಪಾತ್ರೆಗಳನ್ನು, ದೇವರ ವಿಗ್ರಹಗಳನ್ನು ಎಲ್ಲ ತೊಳೆದು ಶುದ್ಧಿ ಮಾಡಬೇಕು.
ಇನ್ನೂ ಅದು ಆಗ್ತಾ ಇದ್ದ ಹಾಗೆ ಸಮಯ ಹೋಗ್ತಾ ಇರುತ್ತೆ. ಹಿಂದಲೇ ಅಡುಗೆ ಪ್ರಿಪೇರ್ ಆಗಬೇಕು. ಅಡುಗೆಗೆ ಬೇಳೆ ಇಡಬೇಕು, ಅನ್ನಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಇವತ್ತು ಸಾಂಬಾರು ಏನು ಮಾಡಬೇಕು, ಯಾವ ತರಕಾರಿ ಹಾಕಬೇಕು, ಇವತ್ತು ಮನೇಲಿರ್ತಕ್ಕಂಥ ದಿನ ಇದೇ ಸಾಂಬಾರ, ದಿನ ಇದೇ ತಿಳಿ ಸಾರ, ಇದರ ಬಗ್ಗೆ 180 ಥರ. ಅದರ ಮಧ್ಯದಲ್ಲಿ ಆ ಕಡೆ ಈ ಕಡೆ ಹುಡುಕಾಡಿ ತರಕಾರಿಯೋ ಡಬ್ಬಿಗಳೆಲ್ಲ ಹುಡುಕಾಡಿ ಒಂದಷ್ಟು ಹಪ್ಪಳನೋ ಸೊಂಡಿಗೆನೋ ಕರಿಬೇಕು. ಇದೆಲ್ಲ ವ್ಯವಸ್ಥೆ ಮಾಡಿ ಇನ್ನು ಬರೋ ಅಷ್ಟೊತ್ತಿಗೆ ಆಗಲೇ ಮಧ್ಯಾಹ್ನ ವಯಸ್ಸಾದಂಥವ್ರು ಅಲ್ಲಿ ಇಲ್ಲಿ 4 ರೌಂಡ್ ಹಾಕೊಂಬಂದು ಊಟಕ್ಕೆ ಹಾಕಮ್ಮ ಅಂತಾರೆ. ಊಟಕ್ಕೆ ಹಾಕಬೇಕು. ಅದರ ಮಧ್ಯದಲ್ಲಿ 4-5 ಸತಿ ಕಾಫಿ ಕೊಟ್ಟಿರಬೇಕು. ಊಟಕ್ಕೆ ಹಾಕೋದು ಇನ್ನೇನು ಅವ್ರು ಊಟಕ್ಕೆ ಕೂತು ಊಟ ಮಾಡಿ ಇನ್ನೇ ಎದ್ದೇಳೋ ಅಷ್ಟೊತ್ತಿಗೆ ಮಕ್ಕಳು ಶಾಲೆಯಿಂದ ಬರ್ತಾರೆ. ಮಕ್ಕಳಿಗೆ ವ್ಯವಸ್ಥೆ ಮಾಡಬೇಕು. ಮಕ್ಕಳಿಗೆ ವ್ಯವಸ್ಥೆ ಮಾಡಿ ಅವ್ರಿಗೊಂದಿಷ್ಟು ತಿನ್ನಿಸಿ ಅವ್ರನ್ನ ಕೂಡಿಸಿ ಹೋಮ್ವರ್ಕ್ ಬರೆಸ್ಬೇಕು. ಇಲ್ಲ ಅವ್ರನ್ನ ಟ್ಯೂಷನ್ಗೆ ಕಳಿಸ್ಬೇಕು. ಹಾಗೂ ಈಗ ಅನ್ನೋಷ್ಟೊತ್ತಿಗೆ ಯಜಮಾನರು ಬರ್ತಾರೆ. ಬಂದ ತಕ್ಷಣ ಕಾಫಿ ಕೊಡಬೇಕು, ನಗನಗ್ತಾ ಮಾತಾಡಬೇಕು, ಪಕ್ಕದಲ್ಲಿ 10 ನಿಮಿಷ ಕೂತ್ಕೊಳ್ಬೇಕು. ಅವ್ರದ್ದು ಏನೇ ಕೆಲಸ ಇರಲಿ, ನನ್ನ ಪಕ್ಕದಲ್ಲಿ 10 ನಿಮಿಷ ಕೂತ್ಕೊ ಅಂತ ಹೇಳೋದು ಗಂಡನ ಕೆಲಸ. ಯಾಕೆಂದರೆ ಗಂಡನಿಗೆ ಸರ್ವಸ್ವ ಹೆಂಡತಿ. ತಪ್ಪಲ್ಲ ಅದು. ಅಂದರೆ ಒಂದು ಹೆಣ್ಣಿನ ಪಾತ್ರ ಎಷ್ಟಿದೆ ಯೋಚನೆ ಮಾಡಿ. ಬೆಳಗ್ಗೆ ಎದ್ದಾಗಲಿಂದ ಸಂಜೆ ಕೂರಬೇಕಾದ್ರೆ, ಸಂಜೆ ಹಾಸಿಗೆಗೆ ಹೋಗಿ ಮಲಗುವ ತನಕ ಎಲ್ಲ ಆಯಿತು. ರಾತ್ರಿ ಊಟಕ್ಕೆ ಬೇಕಾದಂಥ ಮಕ್ಕಳ ವ್ಯವಸ್ಥೆ ಆಯಿತು, ಹಾಸ್ಕೊಟ್ಟಿದ್ದಾಯಿತು, ಹೊತ್ತಿಸಿದ್ದಾಯಿತು, ಮಕ್ಕಳ ಮಲಗಿಸಿದ್ದಾಯಿತು. ಇನ್ನು ಗಂಡನ ಪಕ್ಕದಲ್ಲಿ ಮಲಗಬೇಕು. ಆ ಗಂಡನ ಪಕ್ಕದಲ್ಲಿ ಮಲಗದಾಗಲೂ ಸಹಿತ ಆ ಗಂಡ ಸ್ವಲ್ಪ ಆಯಾಸ ಆಗ್ತಿದೆ ಅಂದರೆ ಅವ್ರ ಕಾಲಿ ಸಿಗಬೇಕು. ಅಲ್ಲೂ ಆಗಿಲ್ವಾ, ಒಂದಿಷ್ಟು ಕಾಫಿನೋ ಹಾಲು ಕೇಳಿದ್ರೆ ಮಲಗಿರ್ತಕ್ಕಂಥವ್ರು ಎದ್ದೋಗಿ ಕಾಫಿ ಹಾಲು ಕೊಡಬೇಕು. ಯಾಕೋ ರಾತ್ರಿ ಊಟ ಮಾಡಲಿಕ್ಕಾಗಿಲ್ಲ, ಈಗ ಹೊಟ್ಟೆ ಹಸಿತಾ ಇದೆ ಅಂದರೆ ಮನೇಲಿ ಏನಿರುತ್ತೋ ಬಿಡುತ್ತೋ ಅವಾಗಿದ್ದರೆ ಒಂದಿಷ್ಟು ಅನ್ನ ಇದ್ದರೆ ಅದಕ್ಕೊಂಚೂರು ಮಜ್ಜಿಗೆ ಕಲಿಸ್ಕೊಡ್ಬೇಕು. ಇಷ್ಟು ಪಾತ್ರವನ್ನು ನಿರ್ವಹಿಸ್ತಕ್ಕಂಥ ಹೆಣ್ಣು ಆಕೆ ಲಕ್ಷ್ಮಿ ಅಲ್ದಿರ ಮತ್ತೇನು. ಇಷ್ಟೆಲ್ಲ ವಿಶೇಷತೆ ಇರತಕ್ಕಂಥ ಹೆಣ್ಣನ್ನು ಗೌರವಿಸಬೇಕಾದ್ದು, ಹೆಣ್ಣಿಗೊಂದು ಸ್ಥಾನಮಾನವನ್ನು ಕಲ್ಪಿಸಬೇಕಾದ್ದು ಆಕೆ ಮಗಳಾಗಿ, ತಾಯಿಯಾಗಿ, ತಂಗಿಯಾಗಿ, ಅಜ್ಜಿಯಾಗಿ, ಒಂದು ಮನೆಯ ಹಿರಿಯ ಸದಸ್ಯ ಆಗಿ ಇಡೀ ಮನೆಯ ಜವಾಬ್ದಾರಿ ನೋಡ್ತಕ್ಕಂಥವ್ರು. ಇಷ್ಟೆಲ್ಲ ಮಾಡಿದ್ರು ವಾರಕ್ಕೊಂದು ರಜಾ ಇಲ್ಲ, ತಿಂಗಳಿಗೊಂದು ರಜಾ ಇಲ್ಲ. ಅಲ್ಲೂ ಮನುಷ್ಯನಿಗೆ ಗಂಡಸಿಗೆ ಮನಸ್ಸಿಗೆ ಬೇಜಾರಾಯಿತು ಅಂದರೆ ಇವತ್ತು ನಾನೆಲ್ಲೋ ಹೊರಗಡೆ ಹೋಗ್ತಿದ್ದೀನಿ ಅಂತ 2 ದಿವಸ ಟ್ರಿಪ್ ಹೋಗ್ಬಿಡ್ತಾರೆ. ಶನಿವಾರ ಭಾನುವಾರ ಹೆಂಡತಿ ಮನೇಲಿ ಮಕ್ಕಳು ನೋಡ್ಕೊಂಡಿರ್ಬೇಕು. ಯಾಕೆಂದರೆ ಟ್ರಿಪ್ ಹೋದಾಗಿ ಮಕ್ಕಳು ಕರ್ಕೊಂಡು ಹೋಗಿ ಗಂಡು ಒಪ್ಪೋದಿಲ್ಲ. ಕೆಲವು ಕಡೆ ಹಾಗಲ್ಲ, ಇಡೀ ಪರಿವಾರ ನಡೀಲಿ ಎಲ್ಲರೂ ಹೋಗೋಣ ಅಂತ. ಆದರೆ ಏನೇ ಆದರೂ ಹೆಣ್ಣು ಆಕೆಯಲ್ಲಿರ್ತಕ್ಕಂಥ ಸಹನೆ, ಆಕೆಯಲ್ಲಿರ್ತಕ್ಕಂಥ ಗುಣ, ಅದಕ್ಕೆ ಸರಿಸಮಾನವಾದಂಥದ್ದು ಯಾರನ್ನ ಮ್ಯಾಚ್ ಮಾಡ್ತೀರಿ? ಸಾಕಾಗುವುದೇ ಇಲ್ಲ, ಸಾಧ್ಯವೂ ಇಲ್ಲ. ಹೆಣ್ಣಿನ ಗುಣ, ಹೆಣ್ಣಿನ ಧರ್ಮ, ಹೆಣ್ಣಿನ ಒಂದು ಪಾತ್ರ ಅದು ಯಾವತ್ತಿಗೂ ಮೇಲ್ಗೈ. ಅಂಥ ಹೆಣ್ಣು ಮಕ್ಕಳಿಗೆ ಶುಭ ಶುಕ್ರವಾರ. ಇವತ್ತು ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆ ಇರಲಿ. ಆ ಲಕ್ಷ್ಮಿಯಲ್ಲಿರ್ತಕ್ಕಂಥ ಹಸನ್ಮುಖಿತನ, ನಗುಮುಖ, ಧೈರ್ಯ, ಸ್ಥೈರ್ಯ, ಶಕ್ತಿ ಎಲ್ಲವೂ ಸಹಿತ ಆ ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ನಿಮಗೇ ಸಿಗಲಿ. ನೀವೊಬ್ಬರು ಚೆನ್ನಾಗಿದ್ದರೆ, ಕುಟುಂಬದಲ್ಲಿ ನೀವು ಹಸನ್ಮುಖಿಯಾಗಿದ್ದರೆ ಇಡೀ ಕುಟುಂಬ ಸಮೃದ್ಧಿಯಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ತಾಯಂದರಿಗೂ, ಪ್ರತಿಯೊಬ್ಬರಿಗೂ ಸಹಿತ ತಾಳ್ಮೆ, ಸಹನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ತಾಯಿ ಮಹಾಲಕ್ಷ್ಮಿ ದುರ್ಗೆ ನಿಮಗೆ ದಯಪಾಲಿಸ್ತೀವಿ. ಮನುಷ್ಯ ತಾನು ಹಾಕುವಂಥ ಪ್ರತಿ ಹೆಜ್ಜೆನಲ್ಲೂ ಏನಾದರೂ ಒಂದಿಷ್ಟು ಅಚಾತುರ್ಯಗಳಾದರೆ ಅದು ಮೊದಲು ಧೈರ್ಯ ತುಂಬುವಂಥದ್ದು ಮನೆ ಗೃಹಿಣಿ ಕರ್ತವ್ಯ. ಮನೆಯಲ್ಲಿ ಬರ್ತಕ್ಕಂಥ ಯಾವುದೊಂದು ಸಂಕಷ್ಟಕ್ಕಾದರೂ ಆ ಸಂಕಷ್ಟಕ್ಕೊಂದು ಪರಿಹಾರವನ್ನು ಹುಡುಕೋ ಕೆಲಸ ಸಹಿತ ತಾಯಂದ್ರದೇ ಕೆಲಸ. ಹಾಗಾಗಿ ಶುಭ ಶುಕ್ರವಾರ. ಇವತ್ತು ಭಾದ್ರಪದ ಮಾಸದ ಶುಕ್ಲ ಶುಕ್ರವಾರದು, ಅಂದರೆ ಶುಕ್ಲ ಪಕ್ಷದ ಶುಕ್ರವಾರ. ಎಲ್ಲರಿಗೂ ಅನುಗ್ರಹ ಉಂಟಾಗಲಿ. ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಸಹಿತ ಅಲ್ಲಿ ಆಗ್ತಿರ್ತಕ್ಕಂತಹ ಆ ಒಂದು ದುಷ್ಟ ಬೆಳವಣಿಗೆಗಳನ್ನಿತ್ತು, ಅದಕ್ಕೊಂದು ಸಂಹಾರ ಕಾಲ ಎದುರಾಗಿ ಅಲ್ಲಿ ಒಂದು ಹೊಸ ಬೆಳಕು ಬರಬೇಕಾದ್ರೆ ಅದು ಸಹಿತ ಭಾದ್ರಪದ ಮಾಸದ ಪ್ರಾರಂಭದಿಂದಲೇ ಬಂತು. ಶ್ರಾವಣ ಮಾಸ ಸಂಪೂರ್ಣವಾದಂತಹ ರೀತಿ ಆಗಿದ್ದಾಗಿತ್ತು. ಹಾಗೆ ಭಾದ್ರಪದ ಮಾಸ ಪ್ರಾರಂಭ ಅಂತ ಬಂದಾಗ ಅಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅಮಾವಾಸ್ಯೆಯೆಂದು ಅನುಷ್ಠಾನ ಮಾಡ್ತಿರ್ತಕ್ಕಂಥದ್ದು, ಅಮಾವಾಸ್ಯೆ ಅನುಷ್ಠಾನ ಕಾಲದಲ್ಲೇ ಸಾಕಷ್ಟು ಕಾರ್ಯಗಳು ಸಿದ್ಧಿಯಾಗಿರ್ತಕ್ಕಂಥದ್ದು ಅಂತ. ಅಮಾವಾಸ್ಯೆಯೆಂದು ಬೆಳಗ್ಗೆ ಸ್ವಾಮಿಗೆ ರುದ್ರನಿಗೆ ರುದ್ರಾಭಿಷೇಕ, ಅದು ಆ ವಿಶೇಷವಾಗಿರ್ತಕ್ಕಂಥ ಪರ್ವತ ಶ್ರೇಣಿ, ಆ ಪರ್ವತ ಶ್ರೇಣಿಯಲ್ಲಿ ಅಲ್ಲಿ ಧುಮುಕುವಂತಹ ಜಲಪಾತದ ಹತ್ರ ರುದ್ರನಿಗೆ ಆ ಪ್ರಕೃತಿಯ ಮಡಿಲಲ್ಲಿ ರುದ್ರಾಭಿಷೇಕ ನಡೀತು. ಅದಾದ ನಂತರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಬೃಹತ್ ಬೆಟ್ಟದ ಒಂದು ಕ್ಷೇತ್ರ ರಕ್ಷಣಾ ಹೋಮ ಆಯಿತು. ಅಲ್ಲಿ ತ್ರ್ಯಂಬಕೇಶ್ವರನ ಆರಾಧನೆ ಆಯಿತು. ಅದಾದ ನಂತರ ಮಂಜುನಾಥ ಸ್ವಾಮಿಯ ದರ್ಶನ ಆಯಿತು. ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಆಯಿತು. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಿದ್ಧ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗಲಿ. ಹಾಗೆ ಅಲ್ಲಿರ್ತಕ್ಕಂತಹ ಕಾವಂದರಿಗೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರಿಗೆ, ಯಾಕೆಂದರೆ ಅಷ್ಟೆಲ್ಲ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಅವರಿಗೆ ಧೈರ್ಯ, ಸ್ಥೈರ್ಯ ತುಂಬುವಂಥದ್ದಾಗಲಿ, ಅವರ ಆರೋಗ್ಯ ಭಾಗ್ಯ ಚೆನ್ನಾಗಿರಲಿ ಎಂಬತಕ್ಕಂಥ ಒಂದು ಪ್ರಧಾನ ಸಂಕಲ್ಪ ಅವತ್ತಿನ ದಿವಸನೇ ನಡೆಯಿತು. ಅದೆಲ್ಲ ಆದರೆ ಅಮಾವಾಸ್ಯೆ ಮಾಧ್ಯಾಹ್ನಿಕ ಮಹಾಮಂಗಳಾರತಿ ಮುಗಿತು, ಭಾದ್ರಪದ ಪ್ರಾರಂಭ ಆಯಿತು.
ಭಾದ್ರಪದ ಅಂದರೆ ಮೊದಲೇ ಶಕ್ತಿಯ ಆವಾಹನೆ. ಯಾಕೆಂದರೆ ಗೌರಿ ಹಬ್ಬ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಸೃಷ್ಟಿನಲ್ಲಿ, ಈ ಜಗತ್ತಿನಲ್ಲಿ ಎಲ್ಲೇ ಅಸುರತ್ವ ತಾಂಡವಾಡ್ತಾ ಇದ್ದರೆ ಅಲ್ಲಿ ಪುನಃ ಅದನ್ನು ಸಂಹಾರ ಮಾಡಿ ಶಾಂತಿಪಡಿಸ್ತಕ್ಕಂಥ ಕರ್ತವ್ಯ ಆಗಿದೆ ಅಂದರೆ ಅದು ದೇವಿಗೆ ಮಾತ್ರ ಇದೆ. ಹಾಗಾಗಿ ಭಾದ್ರಪದ ಪ್ರಾರಂಭದಲ್ಲೇ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ್ದು. ಹಾಗಾಗಿ ಯಾವುದೇ ಆದರೂ ಸಹಿತ ಅಷ್ಟೇ, ಬೆಳಗಾದ್ದು ರಾತ್ರಿ ಆಗಲೇಬೇಕು, ರಾತ್ರಿ ಆದ್ದು ಬೆಳಗಾಗಲೇಬೇಕು. ಎಷ್ಟೋ ಜನ ಕಷ್ಟ ಅಂತ ನೀವು ಬೇರೆ ದಾರಿ ಹುಡುಕ್ಬಿಡ್ತೀರಿ. ಆ ಬೇರೆ ದಾರಿ ಹುಡುಕೋದಲ್ಲಿ ಮನುಷ್ಯನಿಗೆ ನನ್ನ ಕಡೆಯ ದಿನಗಳ ಸಾಕಪ್ಪ ಅನ್ನೋ ಮಟ್ಟಿಗೆ ಬಂದುಬಿಡ್ತೀರಿ. ಅದರ ಹುಚ್ಚುತನದ ಪ್ರಯತ್ನ ಮಾಡಬಾರ್ದು. ಒಮ್ಮೆ ಧರ್ಮಸ್ಥಳದ ಕಡೆ ತಿರುಗಿ ನೋಡಿ. ಧರ್ಮಸ್ಥಳದ ಕಡೆ ಬಂದಾಗ ಪ್ರಾರಂಭ ದಿನಗಳಲ್ಲಿ ಎಂತಹ ಸಂಕಷ್ಟ ಅದು, ಅಬ್ಬಬ್ಬ, ಅದು ಹೇಳುತ್ತಿರೋದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಕೇಂದ್ರ, ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಎಲ್ಲರ ಚಿತ್ತ ಧರ್ಮಸ್ಥಳದತ್ತ. ಅಷ್ಟು ಧರ್ಮಸ್ಥಳದಲ್ಲಿದ್ದಂಥ ಆ ಕಾರ್ಮೋಡವನ್ನು ಚದುರಿಸಿ ಒಂದು ವಿಶೇಷವಾಗಿರ್ತಕ್ಕಂಥ ಬೆಳಕನ್ನು ಪಸರಿಸುವಂಥ ಕಾಲ ಈಗ ಸನ್ನಿಹಿತವಾಯಿತು. ಅದಕ್ಕೆ ಕಷ್ಟ ಬಂದಾದ ಮೇಲೆ ಬೆಳಕು ಬಂದೇ ಬರುತ್ತೆ. ಕತ್ಲಾದ ಮೇಲೆ ಬೆಳಕು ಆಗಲೇಬೇಕು, ಕಷ್ಟ ಆದಮೇಲೆ ಸುಖ ಬರಲೇಬೇಕು. ಅದಕ್ಕೆ ನಾವು ಕಾತುರತೆಯಿಂದ ಕಾಯಬೇಕು. ತಾಳ್ಮೆ ಬಹಳಷ್ಟು ಮುಖ್ಯವಾಗಿ ಇಟ್ಕೊಳ್ಬೇಕು. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ. ತಾಳ್ಮೆ ಇಲ್ಲದಿರ ನಡ್ಕೊಂಡ್ರೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಇವತ್ತು ನಿಮ್ಮ ಯಾರೊಬ್ಬರ ಮನೆಯಲ್ಲಿ ಕಷ್ಟ ಅಂದರೂ ಸಹಿತ ನೀವು ಕಷ್ಟಕ್ಕೆ ನಾವು ಸಿಕ್ಕೊಂಬಿಟ್ಟಿದ್ದೀವಿ, ನಮ್ಮ ಕೈಲಿ ಆಗ್ತಿಲ್ಲ, ನಮ್ಮ ಬದುಕು ಸಾಕಾಗ್ತಿಲ್ಲ, ಇನ್ನು ಮುಗಿತಪ್ಪ ನಮ್ಮ ಜೀವನ ಅಂದ್ಕೊಳ್ಳೋರು, ಅದು ನೀವು ಮಾಡೋ ತಪ್ಪು. ಬಹುಶಃ ನಿಮ್ಮ ಸ್ವರದಲ್ಲಿ ಆ ಮಾತು ಬಂತು ಅಂದರೆ ಅಲ್ಲಿ ಕಷ್ಟದ ಕಾಲ, ಕಷ್ಟದ ಸಮಯ ಮುಗಿತಾ ಬಂತು ಅಂತ. ಕಷ್ಟದ ಸಮಯ ಮುಗಿತು, ನಾಳೆ ಬೆಳಗಿನ ಸೂರ್ಯೋದಯ ನಿಮ್ಮ ಜೀವನಕ್ಕೊಂದು ಬೆಳಕನ್ನು ತರುತ್ತೆ. ಅದಕ್ಕಾಗಿ ಯಾರೂ ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು, ದುಡುಕಿ ತೀರ್ಮಾನ ತರಬಾರ್ದು. ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪಾಠಗಳನ್ನು ಕಲ್ತ್ಕೋಬೇಕು. ಯಾವಾಗಲೂ ಬರೀ ಸುಖ, ಸಂತೋಷ, ನೆಮ್ಮದಿ ಇದರ ಬಗ್ಗೆ ಚಿಂತನೆ ಅಲ್ಲ. ಕಷ್ಟದ ದಿನಗಳನ್ನು ಅಥವಾ ಇನ್ನೊಬ್ಬರ ಕಷ್ಟವನ್ನು ಅಥವಾ ಚರಿತ್ರೆಯಲ್ಲಿ ಇಂತಹ ಸಮಸ್ಯೆಗಳು ಬಂದಾಗ ಯಾವ ರೀತಿ ಆಯಿತು ಅನ್ನೋದನ್ನು ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ. ನಮ್ಮ ಕಷ್ಟ ನಮಗೆ ದೊಡ್ಡದು ನಿಜ. ನಿಮಗೆ ಕಷ್ಟ ಬಂದಾಗ ನಿಮಗೆ ಯಾರು ಸಾಂತ್ವನ ಹೇಳಿದ್ರೂ ಆಗೋದಿಲ್ಲ, ಯಾರು ನಿಮಗೆ ಧೈರ್ಯ ಕೊಟ್ಟರೂ ಆಗೋದಿಲ್ಲ, ಯಾರು ನಿಮಗೇನು ಸಪೋರ್ಟ್ ಮಾಡ್ತೀನಿ ಅಂದರೂ ಆಗೋದಿಲ್ಲ. ಆಗ ನಿಮ್ಮ ಹುಚ್ಚು ತೀರ್ಮಾನ ಒಂದೇ ಆಗಿರುತ್ತೆ. ನಿಮ್ಮ ಮುಂದೆ ಕಾಣುವಂಥದ್ದು ಬರೀ ಕ್ರೂರವಾಗಿರ್ತಕ್ಕಂಥ ವಿಚಾರಗಳಷ್ಟೇ ನಿಮ್ಮ ಗಮನದಲ್ಲಿರುತ್ತೆ. ಆದರೆ ಅಲ್ಲಿ ನಿಮ್ಮ ತಾಳ್ಮೆ ತಗೊಂಡ್ರೆ ನಿಮ್ಮ ಜೀವನ ಅತ್ಯುತ್ತಮವಾದಂತಹ ಮೌಲ್ಯವನ್ನು ಆಧರಿತವಾಗಿರುತ್ತೆ. ಹಾಗಾಗಿ ಯಾರೂ ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಅದರಲ್ಲೂ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು, ನೀವು ಧೈರ್ಯ ತುಂಬುವಂಥವ್ರು. ಯಾವುದೇ ಕಾಲಕ್ಕೂ ನೀವು ಧೈರ್ಯವನ್ನು ಕೆಡಿಸ್ಕೋಬಾರ್ದು. ಮನೆಯಲ್ಲಿ ಎಂಥ ನೋಡಿ, ಸ್ವಲ್ಪ ಸಮಸ್ಯೆ ಬಂದರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು ಮನೆಯಲ್ಲಿರ್ತಕ್ಕಂಥ ಗಂಡಸರು. ತುಂಬ ಕುಟುಂಬಗಳಲ್ಲಿ, ತುಂಬ ಮನೆತನದಲ್ಲಿ ಇವತ್ತಿಗೂ ಈ ಸಮಸ್ಯೆ ತಾಂಡವಾಡ್ತಾ ಇದೆ. ಒಂದು ಮಕ್ಕಳ ಸಮಸ್ಯೆ ಬರಲಿ, ಆ ಮನೆಯಲ್ಲಿರ್ತಕ್ಕಂಥ ಗಂಡಸು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ತಾರೆ, ಹೊರಗಡೆ ಕಾಣಿಸ್ಕೊಳ್ಳಲ್ಲ, ಒಳಗಡೆ ನೋವು ಅನುಭವಿಸ್ತಾ ಇರ್ತಾನೆ. ಒಂದು ಕುಟುಂಬದಲ್ಲಿ ಒಂದು ಆರ್ಥಿಕ ಸಂಕಷ್ಟ ಆಯಿತು, ಆ ಕಷ್ಟವನ್ನು ಎಲ್ಲೂ ಹೇಳ್ಕೊಳಕ್ಕಾಗದ್ರು ಹೆಂಡತಿ ಹತ್ರ ಹೇಳ್ಕೊಂಡು ಗೊಳೋ ಅಂತ ಅಳೋದಕ್ಕೆ ಶುರು ಮಾಡ್ತಾನೆ. ಮೊನ್ನೆ ಹೊರಗಡೆ ಏನೋ ಸಮಸ್ಯೆ ಆಯಿತು, ಏನೋ ಆಫೀಸ್ಗಳಲ್ಲಿ ಸಮಸ್ಯೆ ಆಯಿತು, ಫ್ರೆಂಡ್ ಸರ್ಕಲ್ ಸಮಸ್ಯೆ ಆಯಿತು, ಹೊರಗಡೆ ತರ್ಕೊಳ್ಳಿಕ್ಕಾಗಿಲ್ಲ, ಬಿಸ್ನೆಸ್ಸಲ್ಲಿ ನಾವು ಲಾಸ್ ಆಗಿಬಿಟ್ಟಿದ್ದೀವಿ, ಅಥವಾ ಯಾರಿಗೋ ದುಡ್ಡು ಕೊಟ್ವಿ, ಮೋಸಕ್ಕೊಳಗಾದ್ವಿ, ಅದನ್ನು ಬಂದು ಮೊದಲು ಹೆಂಡತಿ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕ್ತಾರೆ ಬಿಟ್ಟರೆ ಹೊರಗಡೆ ಸ್ನೇಹಿತರ ಹತ್ರ ಅಲ್ಲ. ಅಲ್ಲಿ ಯೋಚನೆ ಮಾಡಿ, ಒಂದು ಹೆಣ್ಣಲ್ಲಿ ಎಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ. ಯಾವ ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಕೊಡುವಂಥ ಚೈತನ್ಯ, ಅದು ಅದ್ಭುತವಾದಂಥ ಒಂದು ಹೆಣ್ಣಿನ ಗುಣ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು, ಇವತ್ತು ನಾನು ಯಾಕೆ ಹೆಣ್ಮಕ್ಳ ಬಗ್ಗೆನೇ ಇಷ್ಟು ಹೇಳ್ತಾ ಇದ್ದೇನೆ ಅಂದರೆ, ಈ ಭಾದ್ರಪದ ಮಾಸದಲ್ಲಿ ನೋಡಿ ಶಕ್ತಿಯ ಆಗಮನ, ಗೌರಿ ಗಣಪತಿ ಅಂತ ನಾವು ಹೇಳಿದ್ದೀವಿ. ಅಂದರೆ ಭಾದ್ರಪದ ಮಾಸ ಇವತ್ತು ನಾನು ಹೇಳೋದೇನು ಯುಗ ಯುಗಗಳಿಂದ ಬಂದದ್ದು. ಗೌರಿ ಗಣಪತಿ ಹಬ್ಬ, ಗೌರಿ ಹಬ್ಬ ಯಾವಾಗ ಬರುತ್ತಪ್ಪ ಅಂದರೆ ಭಾದ್ರಪದಕ್ಕೆ ಬರುತ್ತೆ. ಶ್ರಾವಣದಲ್ಲಿ ಒಂದಷ್ಟು ಕಷ್ಟ ಆಯಿತು, ಶ್ರಾವಣದಲ್ಲಿ ತುಂಬ ಜನ ಕಷ್ಟಗಳನ್ನು ನೋಡಿದ್ದೀರಿ. ಆದರೆ ಭಾದ್ರಪದ ಮಾಸ ಅಂತ ಬಂದಾದ ಮೇಲೆ ಆ ಬಂದ ಪ್ರಾರಂಭದಿಂದ ಒಂದಿಷ್ಟು ಬೆಳಕನ್ನು ಚೆಲ್ತಾ ಇದ್ದಾಳೆ ತಾಯಿ. ಬೆಳಕಾಗುತ್ತೆ. ಹಾಗಾಗಿ ಕಷ್ಟ ಇವತ್ತಿದ್ದರೆ ನಾಳೆ ಕಷ್ಟ ಅಲ್ಲ, ಇವತ್ತು ಸಮಸ್ಯೆ ಇದ್ದರೆ ನಾಳೆಗೆ ಸಮಸ್ಯೆ ಅಲ್ಲ. ಇವತ್ತು ಬಂದದ್ದು ನಾಳೆ ಈಸಿಯಾಗಿ ಆಚೆ ಹೊರಟೋಗುತ್ತೆ. ಆದರೆ ತಾಳ್ಮೆ ಅನ್ನೋದು ಎಲ್ಲರನ್ನೂ ಕಾಪಾಡಬೇಕಾಗತ್ತೆ. ಹಾಗೆ ಪ್ರತಿಯೊಬ್ಬ ತಾಯಂದ್ರಿಗೂ, ಪ್ರತಿಯೊಂದು ಕುಟುಂಬಕ್ಕೂ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳಿರುತ್ತೆ. ಜೊತೆಗೆ ಅವತ್ತಿನ ತಿಥಿವಾರ ನಕ್ಷತ್ರ ಯೋಗಫಲ ಎಂಬತಕ್ಕಂಥದ್ದಿರುತ್ತೆ. ಪಂಚಾಂಗ ಶ್ರವಣ ಆದ ನಂತರ ಆ ಪಂಚಾಂಗ ಶ್ರವಣ ಆಗ್ತಾ ಇದ್ದ ಹಾಗೆ ರಾಶಿಫಲ ಪ್ರಾರಂಭ ಆಗುತ್ತೆ. ರಾಶಿಫಲಗಳಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು, ಜೊತೆಗೆ ಅದರಂತೆ ನಡೆದಾಗ ಸಿಗುವಂತಹ ಲಾಭವೂ ಅಷ್ಟೇ ವಿಶೇಷವಾಗಿರುತ್ತೆ. ಹಾಗಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಪಂಚಾಂಗ ಶ್ರವಣ ಜೊತೆಗೆ ಅದರಲ್ಲಿರ್ತಕ್ಕಂಥ ಒಂದಷ್ಟು ಮೂಲ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ರಾಶಿಫಲದತ್ತ ಗಮನ ಹರಿಸೋಣ. ಇನ್ನು ಪಂಚಾಂಗ ಶ್ರವಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ರಾಮರಾಜ್ ಆಚಾರ್ಯ ಪಂಚೆ ಮತ್ತು ದೋತಿಸ್. ರಾಮರಾಜ್ ಆಚಾರ್ಯ ಪಂಚೆ ಮತ್ತು ದೋತಿಸ್. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂತಹ ಒಂದು ರತ್ನವನ್ನು ಧರಿಸಿ ಅದರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸುದರ್ಶನ್ ಸಿಲ್ಕ್. ಸುದರ್ಶನ್ ಸಿಲ್ಕ್ ಎಂಬತಕ್ಕಂಥದ್ದು ಚಿಕ್ಕಪೇಟೆ ಮತ್ತು ಮಾರುತಹಳ್ಳಿ ಎರಡೂ ಕಡೆ ಇವರ ಮಳಿಗೆಗಳಿದೆ. ಅದ್ಭುತವಾದಂತಹ ಸ್ಯಾರಿ ಕಲೆಕ್ಷನ್ಸ್ ಇದೆ. ಒಮ್ಮೆ ಭೇಟಿ ಮಾಡಿ ನಿಮಗಿಷ್ಟವಾಗಿರ್ತಕ್ಕಂಥ ಸೀರೆಯನ್ನು ತೊಗೊಳ್ಳಿ ಅಂದರೆ ಫ್ರೀ ಅಲ್ಲ, ದುಡ್ಡು ಕೊಟ್ಟು. ಯಾಕಂದರೆ ಆಮೇಲೆ ಆನಂದ್ ಗುರುಜಿಯವರು ಹೇಳಿದ್ರು ನಿಮ್ಗೆ ಇಷ್ಟವಾಗಿರೋ ಸೀರೆ ತೊಗೊಳ್ಳಿ ಅಂತ ಸುದರ್ಶನ್ ಸಿಲ್ಕ್ ಹೋಗಿ ಕೇಳಿದ್ರೆ ಅವ್ರೇನು ಮಾಡ್ತಾರೆ ಪಾಪ. ನಿಮಗೆ ಯಾವುದು ಬೇಕೋ ಅದನ್ನು ತೊಗೊಳ್ಬೇಕಾದ್ರೆ ಅದಕ್ಕಷ್ಟು ಮೊತ್ತವನ್ನು ಮೌಲ್ಯವನ್ನು ಕಟ್ಟಬೇಕು. ಇರಲಿ, ಒಳ್ಳೆಯದಾಗಲಿ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಕಡಲೆ ಹಿಟ್ಟಿನ ಸೋಪು. ಅದು ಸದ್ಗುರು ಆಯುರ್ವೇದಿಕ್ನಿಂದ. ಸದ್ಗುರು ಆಯುರ್ವೇದಿಕ್ ಕಡಲೆ ಹಿಟ್ಟಿನ ಸೋಪು ಅದ್ಭುತವಾಗಿರ್ತಕ್ಕಂಥದ್ದು, ಆರೋಗ್ಯಕರವಾಗಿರ್ತಕ್ಕಂಥದ್ದು, ಚರ್ಮದ ಹೊಳಪಿಗಾಗಿ, ನಿಮ್ಮ ಕಾಂತಿಯುಕ್ತವಾದಂತಹ ಒಂದು ಚರ್ಮಕ್ಕಾಗಿ. ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಕಡಲೆ ಹಿಟ್ಟಿನ ಸೋಪು. ಒಳ್ಳೆಯದಾಗಲಿ, ಶುಭವಾಗಲಿ. ಇದೆಲ್ಲವೂ ಆದ ನಂತರ ಇನ್ನು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಎಂಬತಕ್ಕಂಥದ್ದು ಸಹಿತ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ದೇವತಾರಾಧನೆ, ದೇವರ ಪೂಜೆಯಲ್ಲಿ ಅದರ ಪಾತ್ರ ಬಹಳ ದೊಡ್ಡದು. ಒಳ್ಳೆಯದಾಗಲಿ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 29/8/2025 ಶುಕ್ರವಾರ. ಸೃಷ್ಟಿ ಸ್ವಾತಿ ನಕ್ಷತ್ರ. ಸೃಷ್ಟಿ ಸ್ವಾತಿ ನಕ್ಷತ್ರ ಮಹತ್ತರವಾಗಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಮಹರ್ಷಿ ಮಂದಿರದಲ್ಲಿ ಅದ್ಭುತವಾದಂತಹ ಅಂಜನದ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ. ಇಲ್ಲಿವರೆಗೂ ತಾವೆಲ್ಲರೂ ಸಹಿತ ಸಾಕಷ್ಟು ಅಂಜನವನ್ನಾಗಲಿ ಅಥವಾ ಮೃತ್ತಿಗೆ ಪ್ರಸಾದವನ್ನಾಗಲಿ ತಾವು ತೆಗೆದುಕೊಂಡಿದ್ದೀರಿ. ಅದರಿಂದ ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೀರಿ. ಅಂತಹ ಒಂದು ನಿಟ್ಟಿನಲ್ಲಿ ಈ ಬಾರಿ ಸಂಭವಿಸುವಂತಹ ಈ ಒಂದು ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅಂಜನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಬಹಳಷ್ಟು ದೂರಾಭಾರದಿಂದ ತರಿಸ್ತಿರ್ತಕ್ಕಂಥ ವನಸಿರಿಗಳನ್ನು ನಾವು ಸಂಗ್ರಹಣ ಮಾಡ್ತಾ ಇದ್ದೀವಿ. ಆ ವನಸಿರಿಗಳ ಸಂಗ್ರಹಣದಿಂದ ಒಂದು ಸಿದ್ಧಿಪ್ರದವಾದಂಥ, ಅಭಯಪ್ರದವಾದಂಥ ಒಂದು ಸಿದ್ಧಿ ವಾರಾಹಿ ಅಂಜನವನ್ನು ತಯಾರು ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಅದು ಪಂಚಭೂತಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾಗಬೇಕು. ಅಂಥ ಸಾನ್ನಿಧ್ಯದಲ್ಲೇ ಅದನ್ನು ತಯಾರು ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಹಾಗಾಗಿ ಯಾರಿಗೆ ಅಂಜನ ಬೇಕು ಅನಿಸುತ್ತೆ, ಇಷ್ಟು ಕಾಯಕಲ್ಪವಾಗಿರ್ತಕ್ಕಂಥ, ಇಷ್ಟು ಕಾರ್ಯಸಿದ್ಧಿಗೆ ಸಿದ್ಧಿ ಆಗಿರ್ತಕ್ಕಂಥ, ಸಿದ್ಧಿಪಡಿಸುವಂಥ ಅಂಜನ ಬೇಕು ಅನ್ನೋರು ಈಗ ನಾನು ತಿಳಿಸುವಂಥ ನಂಬರ್ಗೆ ನೀವು ನಿಮ್ಮ ಹೆಸರನ್ನು ಬರೆಸಿ. ನಿಮ್ಮ ಹೆಸರು ನಕ್ಷತ್ರವನ್ನು ಬರೆಸಿದ್ರೆ ಅಲ್ಲಿ ಪ್ರಧಾನವಾಗಿ ಒಂದು ಸಂಕಲ್ಪವನ್ನೇ ಮಾಡಿ ಆ ಸಂಕಲ್ಪದೊಂದಿಗೆ ಅಂಜನವನ್ನು ತಯಾರು ಮಾಡುವಂಥ ಕಾಯಕ ಆಗುತ್ತೆ. ಅದಾದ ನಂತರ ನಿಮಗೆ ಕಳಿಸುವಂಥ ಪ್ರಕ್ರಿಯೆ ಆಗುತ್ತೆ. ಅಂಜನ ಇವತ್ತು ಹೇಳಿದ ತಕ್ಷಣ ಕಳಿಸೋಕ್ಕಾಗಲ್ಲ, ಗ್ರಹಣ ಆದಮೇಲೆ ಕಳಿಸುವಂಥದ್ದು. ಆದರೆ ಗ್ರಹಣಕ್ಕೂ ಮುನ್ನ ನಿಮ್ಮ ಹೆಸರಂತೂ ನೋಂದಾಯಿಸ್ಕೊಳ್ಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಅಂಜನದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. 9980520171 9980520171 ಈ ನಂಬರಿಗೆ ಕರೆ ಮಾಡಿದ್ರೆ ಅಥವಾ ವಾಟ್ಸಪ್ ಮಾಡಿ ನಮಗೆ ಅಂಜನ ಬೇಕು, ಅದು ಗ್ರಹಣ ಕಾಲದಲ್ಲಿ ಸಿದ್ಧಿಯಾಗಿರ್ತಕ್ಕಂಥ ಅಂಜನ ಅಂದಾಗ ಗ್ರಹಣ ಆದ 1-2-3 ದಿನಗಳ ಕಳೆದ ಮೇಲೆ ನಿಮ್ಮ ಕೈ ಸೇರುವಂಥದ್ದಾಗತ್ತೆ. ಆದರೆ ಗ್ರಹಣಕ್ಕೂ ಮುನ್ನ ಎಷ್ಟು ನಾವು ಕ್ವಾಂಟಿಟಿ ತಯಾರು ಮಾಡ್ಕೋಬೇಕು, ಎಷ್ಟು ಕ್ವಾಲಿಟಿ ಸರಿಸಬೇಕು, ಎಷ್ಟು ವಿಶೇಷವಾಗಿರ್ತಕ್ಕಂಥ ವನಮೂಲಿಕೆಗಳನ್ನು ಮಿಶ್ರಣ ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿರೋದ್ರಿಂದ ಇದಕ್ಕೆ ಪೂರ್ವಭಾವಿಯಾಗಿ ತಾವು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ. ಹಾಗೆ ಈ ಮಾಸ ಎಂಬತಕ್ಕಂಥದ್ದು, ಈ ಮಾಸ ಇನ್ನೇನು ಮುಗಿಯುವಂತಹ ದಿನ. ಹಾಗೆ ಈ ತಿಂಗಳು ಮುಗಿತಾ ಬಂದಾಗ ಈ ತಿಂಗಳಲ್ಲಿ ಬರ್ತಕ್ಕಂಥ ವಿಶೇಷತೆಗಳಿದೆಯಲ್ಲ, ಹಾಗೆ ಇನ್ನು ಭಾದ್ರಪದ ಮಾಸ ಅಂತ ಬಂದಾಗ ಭಾದ್ರಪದ ಮಾಸ ಇನ್ನು ಮುಂದೆ ಬರ್ತಕ್ಕಂಥ ಹಬ್ಬ ಯಾವುದು? ಅನಂತ ಪದ್ಮನಾಭ. ಅನಂತ ಪದ್ಮನಾಭ ಆದ ನಂತರ ಬರ್ತಕ್ಕಂಥದ್ದೇ ಗ್ರಹಣ ಕಾಲ. ಗ್ರಹಣ ಎಂಬತಕ್ಕಂಥದ್ದು ಸಂಭವಿಸುವಾಗ ಯಾರೊಬ್ಬರ ಜಾತಕಗಳಲ್ಲಿ ಏನೆಲ್ಲ ಲಾಭ ನಷ್ಟಗಳಾಗುತ್ತೆ ಎಂಬತಕ್ಕಂಥದ್ದು ಅದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಚಾರ. ಯಾಕೆಂದರೆ ಗ್ರಹಣ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲೂ ಈ ಬಾರಿ ಗ್ರಹಣ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಲ್ಲಿರಬೇಕು. ಬರೀ ಕುಂಭರಾಶಿ ಮಾತ್ರ ಎಚ್ಚರಿಕೆನ, ಬೇರೆ ಯಾವ್ಯಾವ ರಾಶಿಗಳಿಗೆ ಸಮಸ್ಯೆ ಎಂಬತಕ್ಕಂಥದ್ದನ್ನು ಮತ್ತು ಯಾವ ರಾಶಿಗಳಿಗೆ ಗ್ರಹಣ ದೋಷದಿಂದ ಉಂಟಾಗ್ತಕ್ಕಂಥ ತೊಂದರೆ ಎಂಬತಕ್ಕಂಥದ್ದನ್ನು ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹಳ ಸ್ಪಷ್ಟೀಕರಿಸಿ ತಿಳಿಸ್ತೇನೆ. ಆದರೆ ಮಾಡುವಂಥ ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ವೃತ್ತಿ ಧರ್ಮದ ಅಭಿವೃದ್ಧಿ ಅಥವಾ ಯಾವುದೇ ಒಂದು ಸಂಕಷ್ಟಕ್ಕೆ ಒಂದು ಅತೀತವಾದ ಶಕ್ತಿ ನೋಡಿ. ತಂತ್ರಸಾರ ಅಥರ್ವಣ ಪ್ರಯೋಗ ಅಂತಕ್ಕಂಥದ್ದಿದೆ. ಈ ತಂತ್ರ ಮಂತ್ರ ಅಥರ್ವಣ ಅಂತಕ್ಕಂಥದ್ದು ಸಹಿತ ವಿದ್ಯೆಗಳಲ್ಲಿ 4 ವಿದ್ಯೆ ಅಂದರೆ ಈ ವೇದಗಳಿಗೆ ಬರ್ತಕ್ಕಂಥದ್ದೇ ಆಗುತ್ತೆ. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಹೀಗೆ 4 ವೇದಗಳಿದು. ಆ 4ರಲ್ಲಿ ಒಂದು ವೇದ ಅಥರ್ವಣ ವೇದ.
ಆ ಅಥರ್ವಣದಲ್ಲಿರ್ತಕ್ಕಂತಹ ತಂತ್ರಸಾರಗಳು, ಅಥರ್ವಣ ವೇದದಲ್ಲೇ ಹೇಳಿರ್ತಕ್ಕಂತಹ ಗಿಡಮೂಲಿಕೆಗಳು, ಅದರಲ್ಲಿ ಬರೆದಿರ್ತಕ್ಕಂಥ ಚಕ್ರ ಯಂತ್ರಗಳು, ಅದನ್ನು ಅವಲಂಬಿಸಿ ಅದನ್ನು ಆಧಾರವಾಗಿಟ್ಕೊಂಡು ತಯಾರಿಸುವಂಥ ಅದ್ಭುತವಾದಂಥ ಅಂಜನ. ಆ ಅಂಜನ ಬೇಕು ಅಂತಕ್ಕಂಥವರು ಅದಕ್ಕೆ ತಮ್ಮ ಪೂರ್ವಕವಾಗಿ ಮೊದಲು ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳೋದು ಬಹಳ ಉತ್ತಮ. ಯಾಕೆಂದರೆ ಆವತ್ತಿನ ಸಂಕಲ್ಪಕ್ಕೂ ಆಗುತ್ತೆ, ಜೊತೆಗೆ ಎಷ್ಟು ಜನಕ್ಕೆ ಬೇಕಾಗಿದೆ ಎಂಬತಕ್ಕಂಥ ರಹಸ್ಯವೂ ನಮಗೆ ತಿಳಿದಂಗಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವನಸಿರಿಗಳನ್ನು ನಾವು ಅದು ಸಂಗ್ರಹಣೆ ಮಾಡಬೇಕಾದ್ರೆ, ಯಾಕೆಂದರೆ ಅದು ಬಹಳ ದೂರಾಭಾರದಿಂದ ಸಿಗೋದಾದ್ರಿಂದ ತರಿಸುವಂಥ ವಿಧಿವಿಧಾನ ಹಾಗಿರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಈ ಬಾರಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಕಲ್ಯಾಣೋತ್ಸವ ಮತ್ತು ಗ್ರಹಣ ಶಾಂತಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೇ ನಡೆಸಬೇಕು ಎಂಬತಕ್ಕಂಥ ಒಂದು ಚಿಂತನೆ ನಡೀತಾ ಇದೆ. ಹಾಗಾಗಿ ಯಾಕೆಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಗಿರಿಜಾ ಕಲ್ಯಾಣವನ್ನು, ಅಲ್ಲಿ ಕಲ್ಯಾಣೋತ್ಸವವನ್ನು, ಬಹುಶಃ ನಿತ್ಯ ಕಲ್ಯಾಣೋತ್ಸವ ನಡೀತಕ್ಕಂಥದ್ದು ತಿರುಮಲ ತಿರುಪತಿ. ಕಲ್ಯಾಣೋತ್ಸವ ಅಂದರೆ ಎಲ್ಲರ ಚಿತ್ತ ತಿರುಮಲದತ್ತ. ಆದರೆ ಈಗ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ನೆಲೆ ನಿಂತಹ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕಲ್ಯಾಣೋತ್ಸವ ನಡೀತಾ ಇದೆ. ಈ ಕಲ್ಯಾಣೋತ್ಸವವನ್ನು ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಒಂದು ಒಪ್ಪಿಗೆ ಮೇರೆಗೆ, ಅವರ ಒಂದು ಆಶೀರ್ವಾದದೊಂದಿಗೆ, ಹಾಗೂ ನಾನು ಸಹಿತ ಈ ಕಾರ್ಯಕ್ರಮದಲ್ಲಿದ್ದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಜೊತೆಗೆ ಗ್ರಹಣ ಕಾಲದಲ್ಲಿ ಜಪತಪಗಳನ್ನು, ಗ್ರಹಣ ಕಾಲದಲ್ಲಿ ಆ ಪ್ರಕೃತಿ ಪರಿಸರದ ಮಧ್ಯದಲ್ಲಿ, ಜೊತೆಗೆ ಗ್ರಹಣ ಕಾಲದಲ್ಲಿ ಅನುಷ್ಠಾನಗಳನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪ. ಇನ್ನು ಗ್ರಹಣ ಶಾಂತಿ ಎಂಬತಕ್ಕಂಥದ್ದು, ಗ್ರಹಣ ಬಿಟ್ಟಾದ ಮೇಲೆ ಆಗುವಂಥ ಶಾಂತಿ ಇದೆಯಲ್ಲ, ಅದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೇ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಹಾಗಾಗಿ ಅಲ್ಲೇ ಅಂಜನವನ್ನು ತಯಾರು ಮಾಡುವಂಥದ್ದು, ಅಲ್ಲೇ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಆದ ನಂತರ ತಾವು ಯಾರೆಲ್ಲ ಬರಲಿಕ್ಕೆ ಇಚ್ಛಿಸ್ತಿರಲ್ಲ ದಂಪತಿಗಳು, ಅಂದರೆ ಗಿರಿಜಾ ಕಲ್ಯಾಣವನ್ನು, ಅದರಲ್ಲೂ ಗಿರಿಜಾ ಕಲ್ಯಾಣ ಅಂತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅಂದರೆ ಅದು ಹುಡುಗಾಟದ ಮಾತಲ್ಲ. ಬಹುಶಃ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಂದರೂ ಇದು ತಪ್ಪಲ್ಲ. ಹಾಗಾಗಿ ಶ್ರೀ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಲ್ಯಾಣೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಬನ್ನಿ, ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳಿ. ಆದರೆ ಕಲ್ಯಾಣೋತ್ಸವಕ್ಕೆ ಬರ್ತಕ್ಕಂಥವ್ರಿಗೆ ಈಗಾಗಲೇ ಒಂದು ನಂಬರ್ನ ಹೇಳಿದ್ವಿ ನಾವು ಕಳೆದ ಬಾರಿ, ಅದನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತೀನಿ. ನಾಳೆ ಇದ್ರ ಬಗ್ಗೆ ಇನ್ನಷ್ಟು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವಂಥ ಕಲ್ಯಾಣೋತ್ಸವಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಶುಭ ಮುಹೂರ್ತದಲ್ಲಿ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಾಶಿಫಲಗಳ ಸಮಯ ಈಗಾಗಲೇ ಬಂದಾಯಿತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಬಂದೇ ಬರುತ್ತೆ. ಆದರೆ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಬೇಕಾಗತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷವೇ ಸರಿ. ಹಾಗೆ ಇವತ್ತು ತಾವು ಏನು ಚಿಂತನೆ ಮಾಡ್ತಿದ್ದೀರೋ, ಯಾವ ಆಲೋಚನೆ ಮಾಡ್ತಿದ್ದೀರೋ, ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚಿಸ್ತಾ ಇದ್ದೀರೋ ಆ ಕೆಲಸಗಳಲ್ಲಿ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆ ಒಳಗಡೆ ಸಾಕಷ್ಟು ಲಾಭಯುಕ್ತವಾಗಿರ್ತಕ್ಕಂಥ ಕೆಲಸಗಳನ್ನು ಗಮನಿಸ್ತೀರಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಮೊದಲೊಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಶುಭ ಶುಕ್ರವಾರ ಆದ್ದರಿಂದ ಬೆಳಿಗ್ಗೆ ರಾಹುಕಾಲದಲ್ಲಿ ಒಂದು ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದರಿಂದ, ದೇವಿಯ ಆರಾಧನೆ ನಡೆಸೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಒಂದು ಶಕ್ತಿ ಇವತ್ತು ಮೇಷರಾಶಿಯವರಿಗಿದೆ. ಆದರೆ ನಿಮ್ಮಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದಷ್ಟು ಚಿಂತನೆಗಳನ್ನು ಮಾಡಿದ್ರೆ ಮಾತ್ರ ಅದರ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ಹಿರಿಯರ ಆಶೀರ್ವಾದ ಪಡೆದು ಒಳ್ಳೆ ಮನಸ್ಸಿನಿಂದ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಆದರೆ ಮಾನಸಿಕವಾದಂಥ ಒತ್ತಡ ಇದೆ. ನೀವು ಅಂದುಕೊಳ್ಳೋದೊಂದು, ನಡೆಯೋದೊಂದು. ಆದರೆ ಎಲ್ಲೂ ಲಾಸ್ ಆಗ್ತಕ್ಕಂಥದ್ದಲ್ಲ. ನಿಮ್ಮ ಮನಸ್ಸು ಏನು ಹೇಳುತ್ತೋ, ಏನು ಬೇಕು ಅನ್ನುತ್ತೋ, ಏನು ಅಪೇಕ್ಷೆ ಪಡುತ್ತೋ ಅದರಂತೆ ನಡ್ಕೊಳ್ಳೋರು ಇದ್ದೀರಿ. ಆದರೆ ಬೇಡವಾದ ವಿಚಾರಗಳು ತುಂಬ ತಲೆ ತುಂಬಿಕೊಂಡಿರುತ್ತೆ.
ಒಂದಷ್ಟು ಅಸಮಾಧಾನ ಆಗುತ್ತೆ, ಒಂದಷ್ಟು ಮಾನಸಿಕವಾದಂಥ ಒತ್ತಡ ಆಗುತ್ತೆ, ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸುತ್ತೆ. ಜೊತೆಗೆ ಯಾರನ್ನ ನಂಬಿದ್ದೀರೋ ಅವ್ರು ನಮ್ಮಿಂದ ದೂರ ಆಗ್ತಿದ್ದಾರೇನೋ ಎಂಬಂಥ ರೀತಿ ನಿಮ್ಮ ಭಾಸವಾಗ್ಬೋದು. ಆದರೆ ನಿಮ್ಮ ಚಿಂತನೆಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಬೇಕು ಬೇಡಗಳು ಇದೆಲ್ಲದರ ಮಧ್ಯದಲ್ಲಿ ಭಗವಂತನ ಕೃಪೆ ಎಂಬತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಹೇಳೋದು ಮನುಷ್ಯ ತನಗೆ ಶಕ್ತಿ ಇದ್ದಾಗ, ತನಗೆ ಬುದ್ಧಿಯುಕ್ತಿ ಇದ್ದಾಗ ತಾನು ಹೇಗೆ ನಡ್ಕೊಳ್ಬೇಕೋ ಅದನ್ನು ಹಾಗೆ ನಡೆದರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿಗೆ ಸ್ವಲ್ಪ ನೀವು ಸ್ಪಂದಿಸುವಂಥದ್ದಾದರೆ ಹೆಚ್ಚಿನ ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ದುಡುಕಿ ಯಾರನ್ನೂ ಏನೂ ಮಾತಾಡಬೇಡಿ, ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಗೆ ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನಿಮಗೊಂದು ಸ್ವಲ್ಪ ಅಸಮಾಧಾನ, ನಿಮಗೆ ಅಸಮಾಧಾನ ಅಂತಕ್ಕಂಥದ್ದು ಎದುರಾಗುತ್ತೆ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಮನಸ್ಸಿಗೆ ಮಾನಸಿಕವಾದಂಥ ಒತ್ತಡ ಎದುರಾಗುತ್ತೆ. ಒಂದಲ್ಲ ಒಂದು ಥರ ಆಲೋಚನೆ ಮಾಡುವಂಥದ್ದು, ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಲಾಭದ ಕ್ಷಣಗಳು ಸಾಕಷ್ಟು ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದಿರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಇವತ್ತು ತಾವು ಕಾಣಬಹುದು. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದ್ದು, ವ್ಯಾವಹಾರಿಕವಾಗಿ ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಬರ್ತಿರುತ್ತೆ. ಇವತ್ತು ಯಾರನ್ನ ಮಾತಾಡಿದ್ರೂ ನೀವು ಮಾತಾಡುವಂಥ ಎದುರಿರ್ತಕ್ಕಂಥ ವ್ಯಕ್ತಿ ಅವರ ಗರ್ಜನೆಗೆ ನೀವು ಒಳಗಾಗ್ತಾ ಇರ್ತೀರಿ, ಮಾನಸಿಕವಾಗಿ ಒತ್ತಡ ತಗೊಳ್ತೀರಿ. ಹಾಗೆ ಕೈಲಿರ್ತಕ್ಕಂಥ ವಸ್ತುಗಳನ್ನು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಟೋದ್ರಲ್ಲಿ ಟೈಮ್ ತೊಗೊಳ್ತೀರಿ. ವಿದ್ಯಾರ್ಥಿಗಳು ಓದೋದರಲ್ಲಿ ಒಂದು ಹೆಜ್ಜೆ ಹಿಂದಕ್ಕೆ ಹಾಕ್ತೀರಿ. ಉದ್ಯೋಗಕ್ಕಾಗಿ ಹೊರಡತಕ್ಕಂಥವರು ಕೆಲವಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗುತ್ತೆ. ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳ ಒಂದಷ್ಟು ಗರ್ಜನೆ ಜಾಸ್ತಿ ಇರೋದ್ರಿಂದ ಯಾವುದೂ ನಾನು ಬೇಡಪ್ಪ ಅನ್ನೋ ಮಟ್ಟಕ್ಕೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಸರಿ ಹೋಗ್ಬೋದಾ? ಅದು ಹೇಗೆ ಸರಿ ಹೋಗೋದಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ, ಅರಳಿ ವೃಕ್ಷ ಇದ್ದರೆ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳಿತಾಗುತ್ತೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮೊದಲು ಚಂದ್ರನ ಪ್ರಾರ್ಥನೆ ಮಾಡಬೇಕು. ಚಂದ್ರನ ಪ್ರಾರ್ಥನೆ ಮಾಡಿ ಜೊತೆಗೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಆಚೆಗೆ ಹೊರಟ್ರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು, ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ಕೆಲಸಗಳನ್ನು ಸಮಾಧಾನಕರವಾಗಿ ಮಾಡಬೇಕಾಗಿರ್ತಕ್ಕಂಥದ್ದನ್ನು ರೌದ್ರಪಡಿಸ್ಕೊಂಡ್ಬಿಡ್ತೀರಿ. ನಿಮಗೆ ತಾಳ್ಮೆ ಎಂಬತಕ್ಕಂಥದ್ದು ತುಂಬ ಕಡಿಮೆ ಆಗಿಬಿಡುತ್ತೆ. ಯಾರೊಬ್ಬರು ಮಾತಾಡಿದ್ರೂ ಬಹಳ ವೇಗವಾಗಿ ಮುನ್ನಡೀತೀರಿ. ಜೊತೆಗೆ ಒಂದಷ್ಟು ಆವೇಶದಲ್ಲಿರ್ತೀರಿ. ಆವೇಶದಲ್ಲಿರೋದ್ರಿಂದ ನೀವು ಏನು ಮಾಡಿದ್ರೂ ಸಹಿತ ನೀವು ಏನು ಮಾಡ್ತಿದ್ದೀರಿ ಎಂಬತಕ್ಕಂಥದ್ದು ಅರಿವು ನಿಮಗಿರೋದಿಲ್ಲ. ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಮೈಕೈ ನೋವು ಇದು ತುಂಬ ಕಾಣಿಸುತ್ತೆ. ಹಾಗೆ ಮೈಯೆಲ್ಲ ಬೆವರ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಟಯರ್ಡ್ ಆಗ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೊಡ್ತಾ ಇದೆ. ಆರೋಗ್ಯ ಹೀಗಿರೋದ್ರಿಂದ ಇದನ್ನು ಸರಿಪಡಿಸ್ಕೊಳ್ಬೇಕಾದ್ದು ಧರ್ಮ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಸರಿಯಾದಂಥ ನುರಿತ ವೈದ್ಯರಿಂದ ಸ್ವಲ್ಪ ಸಲಹೆ ತೆಗೆದುಕೊಳ್ಳಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಮೊದಲು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ಕೆಲವಷ್ಟು ಸತ್ಯಾಸತ್ಯತೆಗಳ ಬಗ್ಗೆ ಅರಿವನ್ನು ತಂದುಕೊಂಡು ನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಹಾಗಾಗಿ ಈಗ ಕರೆ ಮಾಡಿರ್ತಕ್ಕಂಥವ್ರು ಈಗ ಯಾರು ಸರದಿ ಸಾಲದಿದ್ದೀರಿ ಬನ್ನಿ ನೋಡೋಣ. ಹಲೋ 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 ನಮಸ್ತೆ ಅಮ್ಮ, ಹೇಳಿ ಸರ್. ನಾವು ನಮಸ್ಕಾರ ಗುರುಜಿ. ಹೇಳಿಮ್ಮ. ಸರ್ ನಮ್ಮ ಮಕ್ಕಳಾಗಿಲ್ಲ ಸರ್, ಅದಕ್ಕೆ ಗುರುಜಿ. ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಯಚೂರಿಂದ ಗುರುಜಿ. ರಾಯಚೂರಿಂದ. ಹಾಂ ಹಾಂ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ಏನು ಸರ್? ನಿಮ್ಮ ಮನೆ ದೇವರ ಹೆಸರು ಹೇಳಿಮ್ಮ. ಮನೆ ದೇವರ ಹೆಸರು ಲಕ್ಷ್ಮೀ ಲಕ್ಷ್ಮೀ ನರಸಿಂಹ. ಈಗ ಹೇಳಿ ನಿಮ್ಮ ಸಮಸ್ಯೆ ಏನಮ್ಮ? ಸರ್ ನಾವನ್ನ ಒಂದಾಗಿತ್ತು ಗುರುಜಿ, ಅದು ಎಕ್ಸ್ಪೈರ್ಡ್ ಆಯ್ತು, ಆಮೇಲೆ ಆಗ್ಲೇ ಇಲ್ಲ. ಅದಕ್ಕೆ ಅದ್ರ ಮಕ್ಕಳ ಬಗ್ಗೆ ಬಂದ್ರೆ ಇಬ್ಬರ ನಡೆ ಸುಮ್ನೆ ಜಗಳ. ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲೋ ಏನೋ ಗೊತ್ತಿಲ್ಲ, ಸುಮ್ನೆ ಜಗಳ ಸಮಸ್ಯೆ ತೋರ್ಸಕ ನಾ ಇದ್ ಮಾಡಕತ್ತಾರ. ನಾವ್ ಅಮ್ಮನವ್ರೆ ತೋರ್ಸಕತ್ತಾರ ಅಂದ್ರೆ ಅದು ಡಾಕ್ಟರ್ ಅಂತಾರ ಆಗುತ್ತ ಅಂತಾರ, ಅಂದ್ರೆ ಅದು ಇನ್ನ ಆಗ್ಲೇ ಇಲ್ಲ. ಅದಕ್ಕೆ ನಿಮ್ಗ ಹೋದ ವರ್ಷ ಫೋನ್ ಮಾಡಿದ್ವಿ, ಏನ್ ಹೇಳಿದ್ರು ಪರಿಹಾರ ಮಾಡಿದ್ವಿ, ಅದು ಮತ್ತೆ ಆಗ್ಲಿಲ್ಲ ಸರ್ ಗುರುಜಿ.
ಅದಕ್ಕೆ ಇದು ಮಂತ್ರಾಲಯಕ್ಕೆ ಹೋಗ್ರಿ ಅಂತ ಹೇಳಿದ್ರಿ. ಹ್ಞೂ ಮತ್ತೆ ಅಶತೃಕ್ಷಕ್ಕೆ ತಿರುಗಿರಿ 15 ದಿವಸ ಅಂದಿದ್ರಿ. ಹ್ಞೂ ಅದನ್ನು ಮಾಡಿದ್ವಿ ಗುರುಜಿ, ಹ್ಞೂ ಆದ್ರೂ ಆಗ್ಲಿಲ್ಲ. ಮತ್ತೆ ಮೊನ್ನೆ ಒಬ್ರಿಗೆ ಹೇಳಿದ್ರಿ ಇದೇ ತಿಂಗಳಲ್ಲಿ ಆಗಸ್ಟಲ್ಲಿ ಹೇಳಿದ್ದಕ್ಕೆ ಯಾರ್ಗ್ ಹೇಳಿದ್ರಲ್ಲ ಗುರುಜಿ ಮಂತ್ರಾಲಯಕ್ಕೆ ಹೋಗಿ ಸರಿಗಿತ್ತು ಬೇಡ್ಕೋರಿ ಮಕ್ಳಾಗ್ತಾವಂತ, ಅದನ್ನು ನಾವೇ ಹೋಗಿ ಮಾಡಿ ಬಂದ್ವಿ ಗುರುಜಿ. ಪಂಚಮಕ್ಕೂಗೆ ಹೋಗಿ ಅಲ್ಲಿ ಕೋದಿಗಾಗಿ ಇವ್ರ ಕೈಯಿಂದ ಹಣ್ಣು ತಿನ್ಸಿದ್ವಿ, ಬಾಳೆಹಣ್ಣು ಎಲ್ಲ ಮಾಡಿದ್ವಿ. ಇವಾಗಂತಾರ ಡಾಕ್ಟ್ರು ಮೊನ್ನೆ ಮತ್ತೆ ತೋರ್ಸ್ಕೊಂಡ್ಮೇಲೆ ಇದೇ ತಿಂಗಳು ಇಲ್ಲ IVF ತಗೋರಿ ಅಂತ ಅನ್ನಕತ್ತಾರ. ಅದೇ ನಾವು ನಿಮ್ಮಲ್ಲಿ ಕೇಳೋಣ ಅಂತ ಕಾಲ್ ಮಾಡಿದ್ವಿ ಗುರುಜಿ. ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? 15 ವರ್ಷ ಆಯ್ತು ಗುರುಜಿ. ಒಬ್ಬೊಬ್ಬ 7 ವರ್ಷಕ್ಕೆ ನಿಂತಿದ್ದೆ ಗುರುಜಿ. ಅವಾಗ ಒಂದ್ಸಲ ನೀವು ರಾಯಚೂರು ಬಂದಿದ್ರಿ ಗುರುಜಿ, ಅವಾಗ ನಿಂತಿದ್ದೆ ಗುರುಜಿ. ಅದ್ರಲ್ಲಿ ನಮಗನ ಬರೀ ಆರಾಮಿರಲ್ಲ ಗುರುಜಿ, ಬರೀ ಈ ವಿಷಯಕ್ಕೆ ಬಂದ್ರೆ ಸುಮ್ಮನೆ ಜಗಳ ಅಂತ ಭಾಳ ಇದಾಗುತ್ತೆ ಗುರುಜಿ. ಅಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ. ಮುಖ್ಯವಾಗಿ ದಂಪತಿಗಳು ನಿಮ್ಮಿಬ್ಬರಿಂದ ನಡಿಬೇಕಾಗಿರ್ತಕ್ಕಂಥ ಕ್ರಿಯೆಗಳು ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ. ಹೌದು ಗುರುಜಿ. ಒಂದು ಸಂತಾನಕ್ಕೆ ದಂಪತಿಗಳಿಬ್ರು ಒಂದು ಕಡೆ ಸೇರ್ಬೇಕಲ್ವಮ್ಮ. ಹೌದು ಸಂತಾನ ಬಹಳ ಮುಖ್ಯವಾಗಿ ಆಗುವಂತಹ ಪ್ರಕ್ರಿಯೆ ಅದು. ಇದು ಯಾವುದೇ ಚಕ್ರ ಯಂತ್ರ ಮಂತ್ರದಿಂದ ಅಲ್ಲ. ಆದರೆ ಮನುಷ್ಯನ ಗ್ರಹಗತಿಗಳಲ್ಲಿ ಇರ್ತಕ್ಕಂಥ ದೋಷ ಏನಿದೆ ಅದಕ್ಕೆ ಸ್ವಲ್ಪ ಪರಿಹಾರ ತಿಳಿಸ್ಬೋದು. ಆದರೆ ನಿಮ್ಮಿಬ್ಬರ ದಾಂಪತ್ಯ ಅನ್ಯೋನ್ಯತೆ ಬೇಕಲ್ವಮ್ಮ. ಹೌದು ಗುರುಜಿ. ಆ ಅನ್ಯೋನ್ಯಕ್ಕೆ ಸಂಬಂಧಪಟ್ಟಂತ ರೀತಿ ನೀವಿಬ್ಬರು ಕೂತು ಮಾತಾಡ್ಕೊಳ್ಬೇಕು. ಯಾಕೆಂದ್ರೆ ನಾವು ಒಂದ್ ಟೈಮ್ ಇರ್ಬೋದು ಗುರುಜಿ, ಆದ್ರೆ ಏನೇನ್ ಪ್ರಾಬ್ಲಮ್ ಇದ್ರು ಕೂಡ ಸಾಲ್ವ್ ಮಾಡ್ಬೇಕಲ್ಲ ಹಾಸ್ಪಿಟಲ್ ಇಂದ. ಅದ್ರಿಂದ ಆದ್ರೂ ಕೂಡ ಅವ್ರ ಏನಂತಾರ ಆಗ್ಲಿ ಇಲ್ಲಂದ್ರೆ ಇಲ್ಲ, ನನ್ಗಾಗಲ್ ತೋರ್ಸಕ್ಕಾಗಲ್ಲ. ಅದು ಬಂದ್ರು ಕೂಡ ಸಮಸ್ಯೆ ಬಂದ್ರು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಇದೇ ಸಮಸ್ಯೆ. ತಾಯಿ ಮಾತೆ ಕೇಳೋದ್ ಜಾಸ್ತಿ, ತಾಯಿ ಹೆಂಗಂದ್ರೆ ಹಂಗ ಅಂತ ತರ ಇದಾರ. ಆಗ್ಲಿ ಬಿಳಿ ನನಗೇನು ಯಾವಾಗನಾಗ್ಲಿ ದೇವ್ರ ಕೊಟ್ಟಾಗ ಆಗುತ್ತೆ, ನಾವ್ ಹಾಸ್ಪಿಟಲ್ಗೆ ಯಾಕೆ ತೋರ್ಸೋದು, ಹಿಂಗ ಆಡೋದು ಮಾತು. ಏನ್ ಮಾಡ್ಬೇಕು ಗೊತ್ತಾಗಲ್ಲ ಗುರುಜಿ. ದೇವ್ರು ಕೊಟ್ಟಾಗ ಆಗತ್ತೆ ಅಂದ್ರೆ ದೇವ್ರು ಕೊಟ್ಟಿರ್ತಕ್ಕಂಥ ಬುದ್ಧಿ ಜ್ಞಾನದಿಂದಲೇ ತಾನೇ ನಿಮ್ಮ ದಾಂಪತ್ಯ ನೆಮ್ಮದಿ ಇರಬೇಕಾಗುತ್ತೆ. ಹೌದು ಗುರುಜಿ, ಅದು ಅವ್ರು ಅರ್ಥ ಮಾಡ್ಕೊಳಲ್ಲ ಗುರುಜಿ. ಅದು ಬಹಳ ಮುಖ್ಯ ಬೇಕಮ್ಮ. ನೀನೊಂದು ಕೆಲಸ ಮಾಡು, ನೀನು ನಿಮ್ಮ ಮನೆಯವ್ರನ್ನ ಒಂದು ಸತಿ ಕೂಡಿಸ್ಕೊಂಡು ಮಾತಾಡಿ. ದಿನ ಕಳೀತಾ ವಯಸ್ಸು ಆಗ್ತಾ ನಾಳೆ ದಿವಸ ಇದ್ರ ಕಡೆ ನಮ್ಗೆ ಇಂಟ್ರೆಸ್ಟು ಹೋಗ್ಬಿಡುತ್ತೆ. ಅದಕ್ಕೆ ನಮ್ಮ ವಯಸ್ಸಿದ್ದಾಗ ನಮಗೆ ದೇವರು ಇದರಲ್ಲಿ ಶಕ್ತಿ ಕೊಟ್ಟಾಗ ಈ ಸಮಯದಲ್ಲಿ ಒಂದು ಸ್ವಲ್ಪ ಚಿಂತನೆ ಮಾಡೋಣ. ಅದಕ್ಕೆ ಬೇಕಾದಂಥ ಒಂದಿಷ್ಟು ವೈದ್ಯರ ಸಲಹೆ ತೆಗೆದುಕೊಳ್ಳೋಣ. ವೈದ್ಯರ ಸಲಹೆ ತಗೊಂಡು ಒಂದಿಷ್ಟು ಔಷಧೋಪಚಾರಗಳನ್ನು ಮಾಡಿಸ್ಕೊಂಡ್ರೆ ಖಂಡಿತ ನಮಗೆ ಅದು ಅನುಕೂಲ ಆಗುತ್ತೆ ಅನ್ನೋದನ್ನ ನೀನು ಅವ್ರ ಮನಸ್ಸಿಗೆ ಬಹಳ ದಾಟೋ ಥರ ಹೇಳ್ಕೊಡ್ಬೇಕಮ್ಮ. ಎಷ್ಟೇ ದಿನ ಗುರುಜಿ ಅಸಲ್ ಹಾಸ್ಪಿಟಲ್ ವಿಷಯ ಬಂದ್ರೆ ನನ್ಗೆ ಆಗಲ್ಲ, ಖರ್ಚು ಮಾಡಕ್ಕ ಆಗಲ್ಲ ಅಂತ. ಅದಕ್ಕೆ ಮಕ್ಕಳಿಲ್ಲ ಅಂದ್ರೆ ಇನ್ಯಾಕೆ ಜೀವನ, ಸುಮ್ಮನೆ ನಿನ್ ಕೈಯಿಂದ ನೀನೇ ನನಗೆ ವಿಷಯ ಕೊಡು, ಸುಮ್ಮನೆ ಸಾಯ್ತೀನಿ ಅಂತೀನಿ ಗುರುಜಿ. ಅಸಲ್ ಕೇಳಂಗಿಲ್ಲ ಗುರುಜಿ ಅವರು. ಹಾಗೆಲ್ಲ ಆಗಲ್ಲಮ್ಮ. ಒಂದು ಕೆಲಸ ಮಾಡು, ಅದೇನು ತುಂಬ ಹೆಚ್ಚು ಖರ್ಚು ವೆಚ್ಚ ಅಲ್ಲ. ಅವರ ಆಹಾರ ಪದ್ಧತಿಗಳಲ್ಲಿ ಬೇಕಾಗಿರೋ ಒಂದಿಷ್ಟು ಬದಲಾವಣೆ ಮಾಡಿ ಸರಿಯಾದ ನುರಿತ ವೈದ್ಯರಿಂದ ಒಂಚೂರು ಸಹಾಯ ತಗೋ ಸಾಕು. ಅಂದರೆ ಅವ್ರು ಕೊಡುವಂಥ ಸ್ವಲ್ಪ ಮೆಡಿಸಿನ್ಸನ್ನು ಮನೆಯವ್ರಿಗೆ ಒಂಚೂರು ಕೊಡ್ಲಿಕ್ಕೆ ಹೇಳು. ಆ ಮೆಡಿಸಿನ್ಸ್ ತಗೊಂಡ್ರೆ ಅನುಕೂಲ ಆಗುತ್ತೆ. ತಗೊಳಕತ್ತಾರ ಅಂದ್ರೆ ಅವ್ರ ಮನಸ್ಸಿಂದ ಇಲ್ಲ, ಏನೋ ಮತ್ತೆ ಅವ್ರಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಷ್ಟೇ. ಸ್ವಲ್ಪ ಎಲ್ಲ ಮನಸ್ಸಿಗೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು, ಇಷ್ಟಿಷ್ಟಿಗೆ ಸಿಕ್ಕಾಗೋದು ಹಿಂಗ. ಅವರು ನನಗೆ ಮಕ್ಕಳಿಲ್ಲ ಅಂದ್ರೆ ಜೀವನ ಬೇಡ ಅನ್ನಿಸ್ತದ ಗುರುಜಿ ಅಷ್ಟೇ. ಹೌದಮ್ಮ, ಹೌದು ತಾಯಿ. IVF ಬೇಕಂತಾರ, ಇಲ್ಲಿ ಕೂರು ರೈತರೆಲ್ಲ ತೋರಿಸಿ ಗುರುಜಿ IVF ತಗೋರಿ. IVF ಇನ್ನೂ ಜಾಸ್ತಿ ಬೆಲೆ ಆಗುತ್ತಲ್ಲ, ಇನ್ನೂ ಜಾಸ್ತಿ ಖರ್ಚು ಮಾಡ್ಬೇಕು ನೀವು. ಆಗುತ್ತೆ ಗುರುಜಿ, ಅದಕ್ಕೆ ಆಗಲ್ಲ ಅಂತೀನಿ ಗುರುಜಿ. ಅದಕ್ಕೆ ಮನೆಯವ್ರನ್ನೇ ಒಪ್ಪಿಸ್ಕೋಬೇಕು. ಮನೆಯವ್ರನ್ನ ಒಪ್ಪಿಸಿ ಅವ್ರ ಕಡೆಯಿಂದಲೇ ಆಗೋ ಥರ ಆಗಲಿ ತಾಯಿ. ಒಳ್ಳೇದಾಗ್ಲಮ್ಮ, ಶುಭವಾಗಲಿ. ಕುಟುಂಬಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಪರಿಹಾರ ಅಂತಕ್ಕಂಥದ್ದನ್ನು ಕೂತು ನಾವು ಬಗೆಹರಿಸ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮಿಷ್ಟದ ಪ್ರಕಾರ ಕೆಲವು ಆಗೋದಿಲ್ಲ ಅಂದಾಗ ಮನೇಲಿರ್ತಕ್ಕಂತಹ 4 ಜನ ಅದನ್ನು ಕೈ ಚೆಲ್ಲಿ ಕೂತ್ಕೊಂಡ್ರೆ ಅದು ಸಾಧ್ಯವಿಲ್ಲ. ಮನೆಗೆ ಸಂಭವಿಸುವಂಥ ಅಥವಾ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಮನೆ ಜನನೇ ಪರಿಹಾರ ಹುಡುಕೊಳ್ಬೇಕು. ಯಾಕೆಂದರೆ ದಿನ ಕಳೀತಾ ಅದಕ್ಕೆ ಬೇರೊಂದು ತರಹ ಮೌಲ್ಯಗಳು ಅದಕ್ಕೆ ಹೋಗುತ್ತೆ. ಹಾಗಾಗಿ ಒಂದು ಪರಿಹಾರ ಅಂತ ಹೇಳಿದಾಗ ಆ ಪರಿಹಾರಕ್ಕೆ ಸಂಬಂಧಪಡ್ತಕ್ಕಂಥ ಎಲ್ಲ ಥರದಲ್ಲೂ ಆಲೋಚನೆ ಮಾಡಬೇಕು. ಮನೆಯಲ್ಲಿ ಒಂದು ಒಳ್ಳೆಯದಾಗಬೇಕು, ಒಂದು ಶುಭ ಆಗಬೇಕು, ಅಥವಾ ಮನೆಗೆ ಏನೋ ಒಂದು ಅನುಕೂಲತೆ ಆಗಬೇಕು ಎಂಬತಕ್ಕಂಥ ಚಿಂತನೆ ಬರೀ ಒಬ್ಬರದಿದ್ದರೆ ಸಾಲದು. ಇಡೀ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲರ ಚಿಂತನೆ ಆಗಬೇಕು. ಎಲ್ಲರೂ ಆ ಮನೇಲಿ ನಗನಗ್ತಾ ಇರಬೇಕು. ಎಲ್ಲರೂ ಆ ಮನೆಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲೇ ಒಬ್ಬರಿಗೆ ಸಹಕರಿಸಬೇಕು ಅಥವಾ ಅವ್ರ ಮಾತಿಗೆ ಸ್ಪಂದಿಸಬೇಕು. ಆಗ ಸರಿ ಹೋಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಒಂದಷ್ಟು ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳೋಕ್ಕೆ ಆತುರತೆಯಿಂದ ಒಬ್ಬರು ಮುಂದಾಗ್ತಾರೆ. ಆ ಪರಿಹಾರ ಒಬ್ಬರ ಕೈಲಿ ಸಾಧ್ಯವಿಲ್ಲ, ಅದು ಕೈ ಜೋಡಿಸ್ಬೇಕು. ಅಂತಹ ಪರಿಸ್ಥಿತಿ ಬಂದಾಗ ನನಗದಕ್ಕೂ ಸಂಬಂಧವೇ ಇಲ್ಲ ಅಥವಾ ನಾನು ಬೇರೆ ದಾರಿಯಲ್ಲೇ ಬರ್ತೇನೆ, ನಾನು ಆ ದಾರಿನೇ ಸರಿ, ನನಗೆ ಈ ದಾರಿ ಸರಿ ಇಲ್ಲ ಅಂತಂದಾಗ ಇನ್ನಲ್ಲಿ ಪರಿಹಾರ ಹೇಗೆ ನೀವು ಕಂಡುಕೊಳ್ತೀರಿ?
ಹೀಗೆ ಕೆಲವು ಸಮಸ್ಯೆಗಳಿಗೆ ಪರಿಹಾರನೇ ಸಿಗದಂಗೆ ಆಗ್ಬಿಡುತ್ತೆ. ಅದಕ್ಕಾಗಿ ಯಾರೊಬ್ಬರ ಕುಟುಂಬದಲ್ಲಿ ಏನೇ ಸಮಸ್ಯೆ ಅಂತ ಬಂದರೂ ಮೊದಲು ಕೂತ್ಕೊಂಡು ಸಮಾಧಾನವಾಗಿ ಆಲೋಚನೆ ಮಾಡೋದನ್ನು ಕಲ್ತ್ಕೋಬೇಕು. ನಾವು ಆಲೋಚನೆ ಮಾಡ್ತಿರೋದೇನೆಂದರೆ ಪರಿಹಾರ ಮಾರ್ಗ ಮನೇಲಿರ್ತಕ್ಕಂಥ ಒಬ್ಬರು ಆಲೋಚನೆ ಮಾಡಿದ್ರೆ ಸಾಲದು. ಅದರಲ್ಲಿ ನನ್ನ ಪಾತ್ರ ಏನಿದೆ, ನಾನು ಹೇಗಿರಬೇಕು ಅಥವಾ ನನ್ನ ಸುತ್ತಮುತ್ತ ಪರಿಸರ ಹೇಗಿರಬೇಕು, ನನ್ನ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಹೇಗಿರಬೇಕು ಅಂತಕ್ಕಂಥದ್ದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ಕುಟುಂಬ ಅಂದರೆ ಅತ್ತೆ ಮಾವ, ಅಜ್ಜಿ ತಾತ ಅಥವಾ ತಂದೆ ತಾಯಿ, ಗಂಡ ಹೆಂಡತಿ ಎಲ್ಲರೂ ಸೇರಿದ್ರೆ ಅದು ಕುಟುಂಬ. ಕುಟುಂಬದಲ್ಲಿ ಯಾರೊಬ್ಬರನ್ನ ಹೊರತಾಕಿದ್ರೆ, ಯಾರೊಬ್ಬರು ಹೊರಗಡೆ ನಿಂತರೆ ಆ ಕುಟುಂಬದ ಯಶಸ್ಸು, ಆ ಕುಟುಂಬದ ಏಳಿಗೆ ಯಾವತ್ತೂ ಆಗೋದಿಲ್ಲ. ಹಾಗಾಗಿ ಚಿಕ್ಕದಾಗಲಿ ದೊಡ್ಡದಾಗಲಿ ಸಮಸ್ಯೆ ಯಾವುದೇ ಇರಲಿ ಎಲ್ಲರೂ ಸೇರಿ ಒಗ್ಗೂಡಿಕೊಂಡು ಒಂದು ಕುಟುಂಬ ಒಗ್ಗಟ್ಟಲ್ಲಿದ್ದರೆ ಅದಕ್ಕೆ ಬಲ ಜಾಸ್ತಿ. ಯಾವತ್ತೂ ಕುಟುಂಬ ಅಂದರೆ ಒಂದು ಜೇನುಗೂಡಿದ್ದ ಇರಬೇಕು. ಜೇನುಗೂಡು ಥರ ಆ ಕುಟುಂಬ ಇದ್ದರೆ ಅಲ್ಲಿ ಯಾರೊಬ್ಬರು ಕಲ್ಲು ಹೊಡಿಲಿಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಜೇನುಹುಳುಗಳು ಭಯ ಇರುತ್ತೆ. ಆ ಜೇನುಹುಳುಗಳು ಆ ಜೇನಿನ ಒಂದು ಕುಟುಂಬದ ಥರ, ಆ ಜೇನುಗೂಡು ಥರ ನಾವಿಲ್ಲ ಅಂದಾಗ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗ್ತಾ ಹೋಗುತ್ತೆ. ನಾನು ಯಾತಕ್ಕಾಗಿ ಹೇಳ್ತಿದ್ದೀನಿ, ಯಾವ ಉದ್ದೇಶದಲ್ಲಿ ಹೇಳಿದ್ದೀನಿ ಅದು ನೀವು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಶಾಂತಿಯನ್ನು ಕೊಡ್ತಕ್ಕಂಥದ್ದು, ಬುಧ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು, ಅತೀತವಾದ ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಹೆಚ್ಚು ನಿಮ್ಮ ಜ್ಞಾನಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಸಾಕಷ್ಟು ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಹೀಗೆ ಹಲವಾರು ವಿಭಿನ್ನ ಲಾಭಗಳನ್ನು ಕಾಣ್ಬೋದಾದರೆ ಇವತ್ತು ನೀವು ಮಾಡುವಂತಹ ಕಾಯಕದಲ್ಲೇ ಇರುತ್ತೆ. ಹಾಗಾಗಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾಳಿದವನು ಬಾಳಿಯ ಅನ್ನೋಂತಾರಲ್ಲ, ಹಾಗೆ ನಿಮ್ಮ ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಎಲ್ಲವೂ ನಿಮ್ಮ ಕಾರ್ಯ ಸಿದ್ಧಿ ಆಗುವಂಥದ್ದಿರುತ್ತೆ. ಇವತ್ತು ನೀವು ಏನು ಚಿಂತನೆ ಮಾಡ್ತೀರೋ ಆ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಜಾಗೃತರಾಗಿದ್ದು ಎಚ್ಚರಿಕೆಯಿಂದಿದ್ದು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಅಡ್ಡಿ ಆತಂಕ ಅಂತಕ್ಕಂಥದ್ದು ಎದುರಾಗ್ಬೋದು. ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ ತಂದುಕೊಂಡ್ರೆ, ಸರಿಯಾದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಲಾಭ ನಿಮಗಾಗುತ್ತೆ. ಇನ್ನು ಇವತ್ತಿನ ದಿವಸ ಮತ್ತೊಂದು ಅದೃಷ್ಟದ ಸಂಖ್ಯೆ ಏನಪ್ಪ ಅಂದರೆ, ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಶುಭ ಸಂಧ್ಯಾಕಾಲ 4ರಿಂದ 6:20, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಬಹಳ ಅದ್ಭುತವಾದ ಕಾಲ. ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಯಾವುದೇ ವೃತ್ತಿಧರ್ಮದಲ್ಲಿದ್ದಾರೋದು ಇವತ್ತು ಹೆಚ್ಚು ಬಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದರೆ ಸಾಕಷ್ಟು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಸಾಕಷ್ಟು ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥ ಅವರ ಮನಸ್ಸು ಭಾಳ ಚಂಚಲತೆ ಇರುತ್ತೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗುತ್ತೆ. ಮಾಡದಿರತಕ್ಕಂಥ ತಪ್ಪು ಒಪ್ಪಿಗೆ ತಲೆಬಗ್ಸಿ ನಿಲ್ಲಬೇಕಾಗತ್ತೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಹೊಸದಾದಂಥ ಯಾವುದಾದ್ರು ಒಂದು ಪ್ರಯತ್ನವನ್ನು ಮಾಡಬೇಕು, ಯಾವುದಾದ್ರು ಒಂದು ವಿಧಿವಿಧಾನದಲ್ಲಿ ಒಂದು 4 ಸಂಪಾದನೆ ಮಾಡಬೇಕು, ಅಥವಾ ನೀವು ಸಂಪಾದನೆ ಮಾಡ್ತಕ್ಕಂಥದ್ದನ್ನು ಮತ್ತಷ್ಟು ಅದನ್ನು ಅಭಿವೃದ್ಧಿಪಡಿಸುವಂಥ ಮಾರ್ಗ ಹುಡುಕೊಳ್ಬೇಕು. ಹೀಗೆ ನಿಮ್ಮ ಆಲೋಚನೆಗಳಿರುತ್ತೆ. ಆದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ಳುವಂಥ ನಿರ್ಣಯ ಇದೆಯಲ್ಲ, ಇವತ್ತಿನ ನಿರ್ಣಯ ಸ್ವಲ್ಪ ಶಾಂತಿಯುತವಾಗಿರಬೇಕು, ಸಮಾಧಾನವಾಗಿರಬೇಕು. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ತೃಪ್ತಿಕರವಾದಂಥ ಬದುಕನ್ನು ಕಟ್ಕೊಳ್ಳುವಂಥ ಯೋಗಫಲ ನಿಮ್ಮದಾಗಿರಬೇಕು. ಅದಕ್ಕಾಗಿ ಇವತ್ತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಶ್ವೇತವರ್ಣದ ವಸ್ತ್ರವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಬಿಳಿಯ ಬಣ್ಣದ ವಸ್ತ್ರ, ಕರವಸ್ತ್ರವಾದರೂ ಒಂದು ಬಿಳಿಯ ಬಣ್ಣದ ವಸ್ತ್ರ ನಿಮ್ಮ ಜೊತೆಲಿ ಇರಬೇಕು. ಹಾಗೆ ಇವತ್ತು ಕೆಲವಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಚಿಂತನೆ ಆಗುತ್ತೆ. ಆದರೆ ಮಧ್ಯಾಹ್ನ 2 ಗಂಟೆ ನಂತರ ಸಾಕಷ್ಟು ಬದಲಾವಣೆಯ ಕಾಲ. 2 ಗಂಟೆವರೆಗೂ ನೀವೇನು ಅಂದುಕೊಂಡ್ರೂ ಸಹಿತ ಸ್ವಲ್ಪ ಮಂದಗತಿಯಲ್ಲೇ ಸಾಗುತ್ತೆ. 2 ಗಂಟೆ ಒಳಗಡೆ ತಾವು ಏನು ಚಿಂತನೆ ಮಾಡಿದ್ರೂ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗೋದ್ರಿಂದ ಭಯಪಡಬೇಕಾದ್ದಿಲ್ಲ. ಹಾಗೆ ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ತಾಳ್ಮೆಯಿಂದಲೇ ಇವತ್ತು ವರ್ತನೆ ಮಾಡೋದು ಬಹಳಷ್ಟು ಉತ್ತಮ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿ ಧರ್ಮ ಪರವಾಗಿಲ್ಲ. ನಿಮ್ಮದೇ ಆದಂಥ ಸ್ಥಾನಮಾನಕ್ಕೆ ಮತ್ತಷ್ಟು ಗರಿ ಎಂಬಂಥ ರೀತಿ
ಇನ್ನಷ್ಟು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಹೊರಬೇಕಾದಂಥ ಪರಿಸ್ಥಿತಿ ನಿಮಗಾಗ್ಬೋದು. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ವೃತ್ತಿ ಧರ್ಮವನ್ನಾಗಲಿ ಅಥವಾ ವ್ಯವಹಾರವಾಗಲಿ ಅಥವಾ ನಿಮ್ಮ ಕುಟುಂಬಕ್ಕೆ ಸಂಬಂಧಪಡ್ತಕ್ಕಂಥದ್ದಾಗಲಿ ಒಂದಷ್ಟು ವಿಧಿವಿಧಾನವನ್ನು ವಿಚಾರಗಳನ್ನು ಸರಿಯಾದ ಸನ್ಮಾರ್ಗದಲ್ಲಿ ನಡೆಸುವಂತಹ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ನೀವು ನಂಬಿರ್ತಕ್ಕಂಥವರಾಗಲಿ ಅಥವಾ ನಿಮ್ಮನ್ನು ನಂಬಿರ್ತಕ್ಕಂಥವರಾಗಲಿ ಇವತ್ತು ಇಬ್ಬರಲ್ಲೂ ಸಹಿತ ಒಂದು ಅನ್ಯೋನ್ಯತೆ ಇರುತ್ತೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಇರುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ 2 ರಿಂದ 4 ಗಂಟೆ 20 ನಿಮಿಷ ಬಹಳ ಅದ್ಭುತವಾದಂಥ ಕಾಲ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಯೋಗಾಯೋಗಗಳು ಬೇಕು ಬೇಡ ಎಂಬತಕ್ಕಂಥದ್ರ ಅರಿವನ್ನು ತಂದುಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅದರ ಫಲಗಳು ಸಾಕಷ್ಟು. ಹಾಗೆ ಶುಭ ಸಂಧ್ಯಾಕಾಲ 4 ರಿಂದ 6:20 ತನಕ 4 ಗಂಟೆಯಿಂದ 6 ಗಂಟೆ 20 ನಿಮಿಷ ನೀವು ಏನು ಆಲೋಚನೆ ಮಾಡ್ತೀರೋ, ಯಾವ ಯೋಚನೆ ಮಾಡ್ತೀರೋ ಆ ಯೋಚನೆ ಆಲೋಚನೆಗಳಿಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಹೊಸತನದ ಆಲೋಚನೆ ಇರುತ್ತೆ ಅಲ್ಲೂ ಪರವಾಗಿಲ್ಲ. ಆದರೆ ಶಾಂತಿ ನೆಮ್ಮದಿ ಬೇಕಾಗುತ್ತೆ. ಯಾವ ಆಲೋಚನೆ ಮಾಡಿದ್ರೂ ಸರಿ ಯಾವುದು ತಪ್ಪು ಯಾವುದು, ಈ ಸರಿ ತಪ್ಪುಗಳ ಸರಿಯಾದ ಸನ್ಮಾರ್ಗ ಇಲ್ಲ ಅಂದರೆ ಅಲ್ಲೇ ಆಗುವಂಥದ್ದು ವ್ಯತ್ಯಾಸ. ಅದಕ್ಕಾಗಿ ಮೊದಲು ನಿಮ್ಮ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ. ಹಾಗೆ ಇವತ್ತೊಂದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದೆರಡು ನಿಂಬೆಹಣ್ಣು ಅಥವಾ ಒಂದಷ್ಟು ಕೆಂಪು ಹೂವು ಅಥವಾ ಒಂದಷ್ಟು ಕಲ್ಸಕ್ಕರೆ ಇಂತಹದ್ದನ್ನು, ಅದರಲ್ಲೂ ಕೆಂಪು ವರ್ಣದ ವಸ್ತುಗಳನ್ನು ಇವತ್ತು ನಿಮ್ಮ ಕರಹಸ್ತದಿಂದ ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭ ಶುಕ್ರವಾರ. ಶುಕ್ರವಾರ ಸಂಪತ್ತನ್ನು ತರ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ತಾಯಂದರು ಸಹಿತ ಮನೆಯಲ್ಲಿ ದೀಪವನ್ನು ಹಚ್ಚಿ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂತಹ ಮನಸ್ಥಿತಿ ಇರತಕ್ಕಂಥದ್ದು. ಲಕ್ಷ್ಮೀ ಪೂಜೆ ಎಂಬತಕ್ಕಂಥದ್ದು, ಶಕ್ತಿ ದೇವತಾ ಪೂಜೆ ಎಂಬತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥವ್ರ ಎಲ್ಲರ ಕಷ್ಟಗಳು ಬೇಗ ದೂರ ಆಗಲಿ ಅಂತ ದೇವರ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ದೀಪ. ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದೊಂದು ಸಡಗರ ಸಂಭ್ರಮ. ಅಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬ ತಾಯಂದರು, ಅದರಲ್ಲೂ ಭಾದ್ರಪದ ಮಾಸ, ಇನ್ನೂ ಗೌರಿ ಗಣಪತಿನ ನಿನ್ನೆ ಅಷ್ಟೇ ಕೆಲವರು ಕಳಿಸಿರ್ತೀರಿ, ಇವತ್ತು ಕಳಿಸೋರಿದ್ದೀರಿ, ನಾಳೆ ಕಳಿಸೋರಿದ್ದೀರಿ. ಏನೇ ಆದರೂ ಹಬ್ಬದ ಆಚರಣೆ, ಹಬ್ಬದ ಸಡಗರ ಸಂಭ್ರಮ ಅಂತೂ ಇನ್ನೂ ಸಾಕಷ್ಟು ಇದೆ. ಶ್ರಾವಣ ಪ್ರಾರಂಭ ಆದರೆ ಭಾದ್ರಪದ ಅನಂತ ಹುಣ್ಣಿಮೆ ತನಕ ಈ ಹಬ್ಬದ ಸಾಲು ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಕೆಲವಷ್ಟು ವಿಚಾರಗಳಲ್ಲಿ ಇವತ್ತು ಭಾಳ ಸ್ಟ್ರಿಕ್ಟ್ ಆಗಿರ್ತೀರಿ. ಅಂದರೆ ವ್ಯಾವಹಾರಿಕವಾಗಿ ಏನು ಮಾಡಬೇಕಾಗಿದೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಬೇಡವಾದ ವಿಚಾರಗಳ ಕಡೆ ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಇವತ್ತು ಯಾವುದು ಸರಿ ಯಾವುದು ತಪ್ಪು ಇದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಮನಸ್ಸಲ್ಲಿ ಇಲ್ಲದಂಥ ರೀತಿಯಲ್ಲಿ ದ್ವಂದ್ವ ನಿಲುವನ್ನು ತಂದುಕೊಂಡ್ಬಿಡ್ತೀರಿ. ಒಂದಷ್ಟು ಕಾಲ ಗರ್ಜನೆ ಮಾಡ್ತೀರಿ, ಮನಸ್ಸನ್ನು ನೊಂದುಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಮನದಾಳದ ಮಾತನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕಾಗ್ದಿರ ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಇವತ್ತಿನ ದಿವಸ ಆದಷ್ಟು ತಾಳ್ಮೆ ತಗೊಳ್ತಕ್ಕಂಥದ್ದು ಬಹಳ ಉತ್ತಮ. ಧನುರಾಶಿಯಲ್ಲಿರ್ತಕ್ಕಂಥವರು ನಿಷ್ಠುರಕ್ಕೆ ಒಳಗಾಗೋದು ಬೇಡ. ಏನು ಮಾಡ್ತಾ ಇದ್ದೀರೋ, ಭಗವಂತ ಏನು ಮಾಡಿಸ್ಬೇಕಾಗಿದ್ದಾನೋ ಅಥವಾ ಆತನ ನಿರ್ಣಯ ಏನಿರುತ್ತೋ ಅದರಂತೆ ನಡಿಬೇಕು. ಆದರೆ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತಿನ ದಿವಸ ಒಂದಷ್ಟು ಮಟ್ಟಿಗೆ ಮನಸ್ಸು ಬಹಳ ನೊಂದುಕೊಳ್ತೀರಿ, ಕೆಲವು ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಅದರಲ್ಲೂ ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಕೆಲವಷ್ಟು ಸಮಸ್ಯೆಗಳಿಂದ ನರಳುವಂಥ ಪರಿಸ್ಥಿತಿ ಆಗುತ್ತೆ. ಇದೆಲ್ಲವೂ ದೂರ ಆಗಬೇಕು ಅಂದರೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಶಿವನ ಅರ್ಧಾಂಗಿಯಾದಂಥ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇವತ್ತು ಶಿವನ ಅರ್ಧಾಂಗಿಯಾದಂಥ ತಾಯಿ ದುರ್ಗಾ ಪರಮೇಶ್ವರಿಯನ್ನು, ದೇವಿಯನ್ನು ಇವತ್ತು ನೀವು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ 2 ದೀಪವನ್ನು ಹಚ್ಚಿ ಆ ದೀಪಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು ಬಂದರು ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಾನು ನಂದು ಎಂಬತಕ್ಕಂಥದ್ದಾಗಲಿ, ವ್ಯವಹಾರಗಳಲ್ಲಿ ಬದಲಾವಣೆ ಆಗಲಿ, ಒಂದು ಸ್ಥಾನಮಾನಕ್ಕೆ ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರು ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ಆಗಲಿ, ಇದೆಲ್ಲವೂ ನಡ್ಕೊಂಡು ಬರ್ತಿರುತ್ತೆ. ಆದರೆ ಒಂದು ಆಲೋಚನೆ ಮಾಡಬೇಕು, ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ, ಶನಿ ನೀಚನಾದ್ದರಿಂದ ಇಲ್ಲಿ ಮಾನಸಿಕವಾದಂತಹ ಒತ್ತಡಗಳಂತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇನ್ನು ಮುಂದೆ ಬರ್ತಕ್ಕಂತಹ ಗ್ರಹಣ ಕಾಲದವರೆಗೂ ಇಂಥದ್ದೇ ಸಮಸ್ಯೆಗಳು ಸಾಕಷ್ಟು ಎದುರಾಗ್ತಾ ಹೋಗುತ್ತೆ. ಆದರೆ ಇಲ್ಲಿ ತಾಳ್ಮೆ ಬಹಳ ಮುಖ್ಯವಾಗುತ್ತೆ. ತಾಳ್ಮೆ ಇರಬೇಕು, ಜೊತೆಗೆ ನಮ್ಮ ತಪ್ಪಿನ ಅರಿವಾಗಬೇಕು. ಆಗುವಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ದೇವರ ಒಂದು ಸಾನ್ನಿಧ್ಯ ಅಂದರೆ ಏನು ಅಂತ ನಾವು ಅರ್ಥೈಸ್ಕೊಳ್ಬೇಕು. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಶಾಂತಿ ಸಮಾಧಾನವಾಗಿದ್ದರೆ ಇವತ್ತಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ.
ಹಾಗೆ ನೀವು ನಂಬ್ಕೊಂಡಿರ್ತಕ್ಕಂಥ ಅಥವಾ ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಕ್ರಮಬದ್ಧವಾಗಿ ನಡೆಸಿದ್ದೇ ಆದರೆ ಆಗ ಅದರ ಫಲಾಫಲಗಳು ಮತ್ತಷ್ಟು ಲಾಭದಾಯಕವಾಗಿರುತ್ತೆ. ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ, ವ್ಯಾಪಾರ ವ್ಯವಹಾರ, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಗಳು, ಕೆಲವಕ್ಕೆ ಪರಿಹಾರ ಸಿಗುತ್ತೋ ಇಲ್ವೋ ಎಂಬತಕ್ಕಂಥದ್ದರ ಆಲೋಚನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ಬಹಳಷ್ಟು ಲಕ್ಷ್ಯ ಕೊಡಬೇಕು. ಹಾಗೆ ಇಟ್ಟ ವಸ್ತು ಕಾಣೆಯಾಗಿ ಅದನ್ನು ಹುಡುಕಾಟದಲ್ಲಿ ಸಮಯ ಸಾಕಷ್ಟು ಟೈಮ್ ತಗೊಳ್ಳೋಂಗಾಗುತ್ತೆ. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳು ಪ್ರಾರಂಭ ಆಗುತ್ತೆ. ಯಾವುದೇ ಒಂದು ಜವಾಬ್ದಾರಿಯನ್ನು ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಆದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಸಾಕಷ್ಟು ಫಲಾಫಲಗಳು ಸಿದ್ಧಿಯಾಗುವಂಥ ಕಾಲವೂ ಇದೆ. ಇಲ್ಲಿ ನಿಮ್ಮ ನಡವಳಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವು ಯಾವ ದೃಷ್ಟಿಯನ್ನು, ಯಾವುದನ್ನು ಮನಸ್ಸಲ್ಲಿಟ್ಕೊಂಡು ಯಾವುದು ಸರಿ ತಪ್ಪು ಅಂತ ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡ್ತಿರೋ ಆಗ ಅದರ ಫಲಾಫಲಗಳು ಸಹಿತ ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6 ತನಕ, 2 ಗಂಟೆಯಿಂದ 6 ಗಂಟೆವರೆಗೂ ಸ್ವಲ್ಪ ದಾನ ಧರ್ಮಗಳಾಗಲಿ, ಪೂಜೆ ಪುರಸ್ಕಾರಗಳಾಗಲಿ, ಅಥವಾ ದೇವತಾ ಆರಾಧನೆ ಆಗಲಿ, ಅಥವಾ ಒಂದು ಧರ್ಮದ ಕಾಯಕದಲ್ಲಿ ನಿಲ್ಲುವಂಥದ್ದಾಗಲಿ, ಇಂತಹ ಕೆಲಸಗಳನ್ನು ಮಾಡ್ತಾ ಹೊರಟ್ರೆ ಕುಂಭರಾಶಿಯವರಿಗೆ ಮತ್ತಷ್ಟು ಲಾಭ ಇದೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಹಾಗೆ ಕಂದು ಬಣ್ಣದ ಗೋವಿಗೆ ಒಂದು ಗೋಪ್ರಾರ್ಥನೆ ಮಾಡಿ ಗೋವಿಗೆ ಇಷ್ಟು ಗೋಗ್ರಾಸ ಕೊಡೋದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಾವು ತಂದುಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಇವತ್ತು ರಾಶಿ ಫಲದಲ್ಲಿರ್ತಕ್ಕಂಥವ್ರು ಅಂದರೆ ಈ ರಾಶಿಗೆ ಸಂಬಂಧಪಟ್ಟ ಮೀನರಾಶಿಗೆ ಸಂಬಂಧಪಟ್ಟವರು ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆಗಳಾದರೂ ತದನಂತರ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುವಂಥ ರೀತಿ ಒಂದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಸಣ್ಣ ಸಣ್ಣ ವ್ಯತ್ಯಾಸಗಳಾಗುವಂಥದ್ದು, ಮಾನಸಿಕವಾಗಿ ಒತ್ತಡ ಆಗುವಂಥದ್ದು ಇದೆಲ್ಲವೂ ಕಂಡುಬರುತ್ತೆ. ಆದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿಮ್ಮ ಕರಹಸ್ತದಿಂದ ಯಾರು ಏನು ಕೊಟ್ಟರು, ಬರೀ ವಸ್ತುಗಳು ಮಾತ್ರ ಅಲ್ಲ ಅಥವಾ ಹಣಕಾಸು ಮಾತ್ರ ಅಲ್ಲ, ಯಾವುದೇ ಒಂದು ವಸ್ತು ಆಗಲಿ ನಿಮ್ಮ ಕೈಯಿಂದ ಮತ್ತೊಬ್ಬರ ಕೈಗೆ ಹೋಯಿತು ಅಂದರೆ ಅಲ್ಲಿಂದ ಪುನಃ ನೀವು ವಾಪಸ್ ಪಡಿ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ವ್ಯವಹಾರಗಳು ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ, ಹಾಗೆ ಸಮಾಧಾನ ಇರಲಿ. ಹಾಗೆ ಇನ್ನೊಬ್ಬರು ನೋಡಿ ಗರ್ಜನೆ ಮಾಡ್ತಕ್ಕಂಥದ್ದು ಬೇಡ. ಆದಷ್ಟು ಸಮಾಧಾನವಾಗಿ ತಾವು ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ಭುವನೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಅಥವಾ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನು ತಾವು ತಂದುಕೊಳ್ಬಹುದು. ಹಾಗೆ ಇವತ್ತು ಸಾಧ್ಯವಾದರೆ ಕೆಂಪು ಪುಷ್ಪಗಳಿಂದ, ಕೆಂಪು ವರ್ಣದ ಪುಷ್ಪಗಳನ್ನು ದೇವರ ಪಾದದಲ್ಲಿಟ್ಟು ಅಲ್ಲಿ ದೇವರ ಹಣೆ ಮೇಲಿರ್ತಕ್ಕಂಥ ಒಂದಿಷ್ಟು ಕುಂಕುಮವನ್ನು, ದೇವರ ಪಾದದಲ್ಲಿರ್ತಕ್ಕಂಥ ಆ ಪುಡಿ ಕುಂಕುಮ, ಗಂಧ, ಭಸ್ಮವನ್ನು ತಾವೊಂಚೂರು ಧಾರಣೆ ಮಾಡ್ಕೊಳ್ಳುವಂಥದ್ದು ಮತ್ತಷ್ಟು ಇರ್ತಕ್ಕಂಥ ದೋಷ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಖಂಡಿತ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮಕ್ಕೆ ಕರೆ ಮಾಡತಕ್ಕಂಥವರು ಸಾಕಷ್ಟು ಜನ ಇರ್ತೀರಿ. ಬನ್ನಿ ಈಗ ಯಾರು ಕರೆಯಲ್ಲಿ ಸಿದ್ಧರಾಗಿದ್ದೀರಿ ಮಾತಾಡೋಣ. ಹಲೋ ಹಲೋ, ನಾನು ಸ್ವಾಮಿ ಮಂಜುಳಾ ಸ್ವಾಮಿ. ಹಾಂ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವಿಲ್ಲಿ ಎರಡನೇ ಗ್ರಾಮ, ಇಲ್ಲಿ ಅಡವಿ ತಾಲೂಕು ಸ್ವಾಮಿ. ಆ ಎರಡನೇ ಗ್ರಾಮದಿಂದ ಹೈಮಿಂದ ಮಾಡಾಕತ್ತೀವಿ ಸ್ವಾಮಿ. ನನಗೆ ಆರೋಗ್ಯ ಸಮಸ್ಯೆ ಸ್ವಾಮಿ. ಕೋಟಿ ಕೋಟಿ ನಮಸ್ಕಾರ ಸ್ವಾಮಿ ನಿಮಗೆ. ನಮಸ್ತೆ ತಾಯಿ. ಯಾವ ಊರಂದ್ರಿ? ನಾವು ಎರಡನೇ ಗ್ರಾಮ ಸ್ವಾಮಿ, ಇಲ್ಲಿ ಅಡವಿ ತಾಲೂಕು. ಹಾಂ, ಆಗ್ಲಿಮ್ಮ, ಹೇಳು ತಾಯಿ, ಏನು ಸಮಸ್ಯೆ ತಾಯಿ? ನಮಗೆ ಹೊಟ್ಟೆ ಆಪರೇಷನ್ ಆಗಿದೆ ಸ್ವಾಮಿ, ಗರ್ಭಚೀಲ ಆಪರೇಷನ್ ಆಗಿದೆ ಸ್ವಾಮಿ. 1 ವರ್ಷ ಆಪರೇಷನ್ ಆಗಿ ಅದು ಬೆನ್ನು ಬಹಳ ನೋವು ಬರ್ತದೆ ಸ್ವಾಮಿ. ಚಪ್ಪಿ ಎಲ್ಲ ನೋಯ್ತೈತೆ ಸ್ವಾಮಿ. ಕುಂದ್ರಕ್ಕೆ ಎದ್ದಳಕ್ ಆಗಲ್ಲ ಸ್ವಾಮಿ. ಅಮ್ಮ, ಗರ್ಭಕೋಶಕ್ಕೆ ಸಂಬಂಧಪಟ್ಟದ್ದು ಇದು ಪ್ರತಿಯೊಬ್ಬ ಹೆಣ್ಣುಮಗಳು ಒಂದು ಶಾಪ ಅಮ್ಮ. ಇದು ತುಂಬಾ ಜನ ಹೆಣ್ಮಕ್ಳಿಗೆ ಆಪರೇಷನ್ ಆಗೈತಿ. ಅದನ್ನೇ ಹೇಳಿದ್ದು, ಒಮ್ಮೆ ಆಪರೇಷನ್ ಆಗಿಬಿಟ್ರೆ ಗರ್ಭಚೀಲ ತೆಗೆಸೋದು, ಗರ್ಭಕ್ಕೆ ಸಂಬಂಧಪಟ್ಟ ಆಪರೇಷನ್ಸ್ ಆದರೆ ಅದು ಹೆಣ್ಣು ಮಕ್ಕಳಿಗೆ ಇದು ನಿಮ್ಮ ಸಾಯುವ ತನಕ ಈ ನೋವು ತಪ್ಪಿದ್ದಲ್ಲ. ಇದಕ್ಕೇನಪ್ಪ ಅಂದರೆ ಆದಷ್ಟು ಉಪಾಯವಾಗಿ ನಿನ್ನ ಕೆಲಸ ಕಾರ್ಯಗಳನ್ನು ಮತ್ತೊಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು, ಒಂದಷ್ಟು ವ್ಯಾಯಾಮ ಮಾಡೋದು, ಒಂದಷ್ಟು ಯೋಗಕ್ಕೆ ಹೋಗುವಂಥದ್ದು, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಕ್ರೀಮ್ಗಳು, ಆಯಿಲು ಹಚ್ಕೊಳ್ಳುವಂಥದ್ದು ಸ್ವಲ್ಪ ಪರವಾಗಿಲ್ಲ. ಬೆನ್ನುಮೂಳೆಗೆ ಇದು ಅವಾಗೋಗೂ ನೋವು ಇದ್ದೇ ಇರುತ್ತೆ. ಮೊದಲೇ ಹೆಣ್ಣುಮಕ್ಕಳಿಗೆ ಇದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಅದ್ರ ಮೇಲೆ ಗರ್ಭಕೋಶಕ್ಕೆ ಸಂಬಂಧಪಟ್ಟದ್ದು ಸಮಸ್ಯೆ ಎದುರಾಗ್ತಾ ಇರುತ್ತಮ್ಮ. ಇದಕ್ಕೆ ನೀನು ಹೆಚ್ಚು ಮೆಡಿಸಿನ್ಸ್ ಹೋದ್ರೂ ಪ್ರಾಬ್ಲಮ್ ಆಗುತ್ತೆ. ನಾಳೆ ಕಿಡ್ನಿ ಸಮಸ್ಯೆ ಆಗುತ್ತೆ. ಅದಕ್ಕೇನು ಮಾಡಬೇಕು? ಎಳ್ಳೆಣ್ಣೆ ಇರುತ್ತಲ್ಲ, ಎಳ್ಳೆಣ್ಣೆ, ಪಚ್ಕರ್ಪುರ, ಎಳ್ಳೆಣ್ಣೆ ಮತ್ತು ಪಚ್ಕರ್ಪುರ ಜೊತೆಗೆ ಒಂದು ಸ್ವಲ್ಪ ಲವಂಗ, ಇದೆಲ್ಲವನ್ನು ಹಾಕಿ ಸ್ವಲ್ಪ ಕುದಿಸ್ಕೊಂಡು ಒಂದು ಬಾಟ್ಲ್ ತಯಾರು ಮಾಡ್ಕೊಂಡು ಎಣ್ಣೆನ, ಆ ಎಣ್ಣೆನೇ ಅವಾಗ ನೋವಿರುವಾಗೆಲ್ಲ ಎಣ್ಣೆ ಹಚ್ತಾ ಬಾ, ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಪಚ್ಕರ್ಪುರ, ಎಳ್ಳೆಣ್ಣೆ ಬಿದ್ದರೆ ಸಾಕು, ನೋವು ಕಂಟ್ರೋಲ್ ಆಗುತ್ತೆ. ಹೇಳಿಮ್ಮ. 3 ಮಕ್ಕಳ ಸ್ವಾಮಿ. ನಾನು 3 ಮಕ್ಕಳು ಓದ್ತು ಸ್ವಾಮಿ. 3 ಮಕ್ಕಳು, ಒಂದು ಹೆಣ್ಮಗಳು B.Ed ಮಾಡಕತ್ತಾಳ, ಮಗ ಇಂಜಿನಿಯರಿಂಗ್ ಮಾಡಕತ್ತಾನ, ಒಬ್ಬ ಮಗ ಬ್ಯಾಂಕ್ನಾಗ ಓದಿ ಬಿಟ್ಟು ಸಾಲಿಗೆ ಹೋಗ್ಯಾನ ಸ್ವಾಮಿ. ಮಗಳದು ಒಂದಿಷ್ಟು ಮದುವೆ ಆಗಲಿ ತಾಯಿ. ಮಗಳ ಹೆಸರೇನು? ಚಂದ್ರಿಕಾ ಸ್ವಾಮಿ. ಚಂದ್ರಿಕಾ. ಚಂದ್ರಿಕಾ ನಾಗರಾಜ.
ಆಗಲಿ, ಒಳ್ಳೇದಾಗಲಿ. ಒಂದು ಒಳ್ಳೆ ಮನೆ ಸೇರಿಸುವಂಥ ಪ್ರಯತ್ನ ಹನುಮಂತ. ನಾವು ರೈತರು ಸ್ವಾಮಿ. ಆಗಲಿ ತಾಯಿ, ಒಳ್ಳೇದಾಗಲಿ. ನಿಮ್ಮ ಕುಟುಂಬ ಚೆನ್ನಾಗಿರಲಿ, ಹಸನ್ಮುಖಿ ಆಗಿರಲಿ, ನಗನಗ್ತಾ ಇರಲಿ. 3 ಮಕ್ಕಳನ್ನೂ ಕಷ್ಟಪಟ್ಟು ಓದಿಸಿದ್ಯಾ, ಆದರೆ ಮಗಳನ್ನು ಒಂದು ಒಳ್ಳೆ ಮನೆಗೆ ಸೇರಿಸು. ಅವಳು ಮನಸ್ಸು ಇಷ್ಟಪಡೋ ಥರ ನಿಮ್ಮ ಕುಟುಂಬಕ್ಕೆ ಯೋಗ್ಯವಾಗಿರ್ತಕ್ಕಂಥ ವರನ್ನು ನೋಡಿ ಅವಳು ಮದುವೆ ಮಾಡಮ್ಮ. ಒಳ್ಳೇದಾಗಲಿ ತಾಯಿ, ಶುಭವಾಗಲಮ್ಮ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರ ಆಗ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚಲೋ ಎಂಬತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿ ಆನಂದಿಸಿ, ಜೊತೆಗೆ ಪ್ರಾರ್ಥನೆ ಮಾಡಿ, ಜೊತೆಗೆ ಧರ್ಮಸ್ಥಳಕ್ಕೆ ಯಾವುದೇ ಒಂದು ಕಳಂಕ ಆಗದಿರಲಿ ಅಂತ ಒಂದು ಭಗವಂತನಲ್ಲೇ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಆಲೋಚನೆ ಮಾಡಬೇಕಾದ್ದು, ಎಲ್ಲರೂ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದೇ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅದ್ರ ಉಳಿತಕ್ಕಂಥದ್ದು, ಉಳಿಬೇಕಾಗಿರ್ತಕ್ಕಂಥದ್ದು. ಇರಲಿ, ವಿಚಾರಗಳು ಏನೇ ಆದರೂ ಧರ್ಮದ ಉಳಿವಿಕೆಗಾಗಿ ಎಲ್ಲರೂ ಸಹಿತ ಕಾತುರತೆಯಿಂದ ಅವರ ಮನಸ್ಸಲ್ಲೊಂದು ಸಂಕಲ್ಪವನ್ನು ಮಾಡಬೇಕು, ಅದೇ ಧರ್ಮ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ನೇರ ಪ್ರಸಾರದಲ್ಲಿ ಮತ್ತೋರ್ವರು ಕರೆ ಸಿದ್ಧರಾಗಿದ್ದಾರೆ, ಬನ್ನಿ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಬೆಂಗಳೂರಿಂದ ನಾನು ಮಾತಾಡೋದು ಶಿವಮ್ಮ ಅಂತ. ಹೇಳಮ್ಮ. ನಾನು ರಾಮಕೋಟೆ ಬರೀತೀನಿ ಗುರುಜಿ, ದಿನ ರಾತ್ರಿ ಹೊತ್ತು ಮೆಸೇಜ್. ಅದನ್ನ ದೇವಸ್ಥಾನ ಕೊಡ್ಬೇಕು ಅಂತ ಯಾರೇ ಹೇಳಿದ್ರು, ಎಲ್ಲಿ ಕೊಡ್ಬೇಕು, ಯಾವ ದೇವಸ್ಥಾನ ಕೊಡ್ಬೇಕು ಅಂತ ಗೊತ್ತಿಲ್ಲ ಗುರುಜಿ. ಎಲ್ಲರಿಗೂ ಮನೆ ಕಟ್ಟೋದ್ರಿಂದ ಇದೆಯಾ, ನಮ್ಗೆ ಏನು ಇಷ್ಟ ಅಂತ ಹೇಳ್ಬೇಕು ಗುರುಜಿ. ಮೊದಲನೇದಾಗಿ ರಾಮಕೋಟಿ ಬರಿತಾ ಇದ್ದೀರಿ, ಎಷ್ಟು ವರ್ಷದಿಂದ ಬರಿತಾ ಇದ್ದೀರಿ? ಸುಮಾರು ಆನೆ ಒಂದು 10 ವರ್ಷದಿಂದ ಬರೀತಿದ್ದೆ ಗುರುಜಿ. ಅದನ್ನ ಏನ್ ಮಾಡಿದ್ರೆ, ನನ್ನ ಮಕ್ಕಳು ಸ್ಕೂಲ್ ಬುಕ್ ಹಾಕುವಾಗ ಆ ಬುಕ್ ಜೊತೆಗೆ ಹಾಕ್ಬಿಡ್ತಿದ್ದೆ. ಓಹೋ. ಈಗ ಒಂದ್ 2-3-4 ವರ್ಷದಿಂದ ಬರ್ದು ಹಂಗೆ ಇಟ್ಟಿದ್ದೀನಿ. ಅದನ್ನ ಎಲ್ಲಿ ಕೊಡ್ಬೇಕು ಅಂತ ಗೊತ್ತಿಲ್ಲ ಗುರುಜಿ. ಯಾರೋ ಹೇಳಿದ್ರು ಹಿಂಗ್ ಹಾಕ್ಬಾರ್ದು, ಇಲ್ಲಿ ದೇವಸ್ಥಾನ ಕೊಡ್ಬೇಕು ಅಂತ. ಅದಕ್ಕೆ ಯಾವ್ದಾದ್ರು ಒಂದು ರಾಮದೇವರ ದೇವಸ್ಥಾನಕ್ಕೇನೆ ನೂತನವಾಗಿ ಕಟ್ಟಡ ಪ್ರಾರಂಭ ಆಗುವಂಥ ದೇವಸ್ಥಾನಗಳು ಕೊಟ್ಟರೆ ಅವರು ಆ ಭೂಮಿಗೆ ಹಾಕ್ತಾರೆ. ಯಾಕೆಂದರೆ ನೀವು ಬರೆದಿರ್ತಕ್ಕಂಥದ್ದು ಅಕ್ಷರಗಳು, ನೀವು ಬರೆದಿರಬೇಕಾದ್ರೆ ನೀವು ಬರೆಯುವಾಗ ಇರ್ತಕ್ಕಂಥ ನಿಮ್ಮ ಮನಸ್ಸು, ಆ ಬುಕ್ಕಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇರುತ್ತೆ. ಹಾಗಾಗಿ ರಾಮಕೋಟಿ ಬರೆದಿರ್ತಕ್ಕಂತಹ ಆ ಗ್ರಂಥವನ್ನು ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯ ಅಥವಾ ನೂತನ ಕಟ್ಟಡ ಪ್ರಾರಂಭ ಅಥವಾ ದೇವಾಲಯಕ್ಕೆ, ರಾಮದೇವರ ದೇವಸ್ಥಾನಕ್ಕೆ ತೆಗೆದುಕೊಂಡಾಗ ಅಲ್ಲೇ ಕೊಟ್ಟು ಬನ್ನಿ, ಅಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಬಹುದು. ಆಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಜೊತೆಗೆ ನೀವೊಂದು ಸಾನ್ನಿಧ್ಯಕ್ಕೆ ಕೊಟ್ಟಿದ್ದೀನಿ ಅನ್ನೋ ಮನಸ್ಸು, ಆತ್ಮತೃಪ್ತಿ ನಿಮಗೆ ಸಿಗುತ್ತೆ. ಇನ್ನು ಎರಡನೇದು, ಮನೆ ಕಟ್ಟಬೇಕು ಅಂತ ಹೇಳಿದ್ರಿ. ಆದಷ್ಟು ಬೇಗ ನಿಮ್ಮ ಸ್ವರತರಂಗ ಪ್ರಕಾರ, ಬಹುಶಃ ನನಗನ್ಸಿದ ಮಟ್ಟಿಗೆ ನಿಮ್ಮ ಸ್ವರತರಂಗ ಪ್ರಕಾರ ಈ ನವಂಬರ್ವರೆಗೂ ಸ್ವಲ್ಪ ಕಷ್ಟವೇ. ನವಂಬರ್ 14ನೇ ತಾರೀಕು ದಾಟದ ಮೇಲೆ ನೀವು ಈ ಪ್ರಯತ್ನ ಮಾಡುವಂಥದ್ದು ಬಹಳ ಸೂಕ್ತ ಅಂತ ಅನಿಸುತ್ತೆ. ನವಂಬರ್ 16 ಆದ ತಕ್ಷಣ ನೀವೇನು ಅಂದುಕೊಂಡಿದ್ರೋ ಅಂದುಕೊಂಡಿದ್ದಕ್ಕಿಂತ ಒಂದು ಹೆಜ್ಜೆ ಮುಂದೆ ನಡೀತೀರಿ, ವೇಗವಾಗಿರುತ್ತೆ. ಆಗ ಭೂಮಿಗೆ, ಮನೆಗೆ ಒಂದು ಯೋಗ್ಯವಾದಂಥ ಕಾಲ ಸನ್ನಿಹಿತವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಯಾವುದೇ ಆದರೂ ಸಹಿತ ಮನಸ್ಸಲ್ಲೊಂದು ಸಂಕಲ್ಪ ಅಂತಕ್ಕಂಥದ್ದನ್ನು ಮಾಡಿದಾಗ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡುವಂಥ ಕಾಲ ಹೇಗಪ್ಪ ಅಂದರೆ ಅದು ದೈವ ಸಾನ್ನಿಧ್ಯದಲ್ಲಾದಾಗ ಮಾತ್ರ. ಹಾಗಾಗಿ ಬರೆದಿರ್ತಕ್ಕಂಥ ಗ್ರಂಥಗಳನ್ನು ದೇವಾಲಯಕ್ಕೆ ಸೇರಿಸಿ. ಒಳ್ಳೆಯದಾಗಲಿ. ಹಾಗೆ ಮತ್ತೋರ್ವರು ಇನ್ನೊಬ್ಬರು ಕಾಲ ರೆಡಿಯಾಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಮಗ ಹೇಳಮ್ಮ, ಏನು ಮಾಡ್ತಿದ್ದಾರೆ ಮಗ? ಮಗ ಈಗ ಓದಿ 12ನೇ ಕ್ಲಾಸ್ ಮುಗಿಸೋಣ ಗುರುಜಿ. ಮತ್ತೆ ತಿರ್ಗಾ ಒಂಥರ ಕೆಲಸ ಮಾಡ್ತಿಲ್ಲ, ಒಂಥರ ಹೇಳಿದ್ರಂದ್ರೆ ಅದ್ರ ಮನೇಲಿ. ಈಗ ಮಗ ಮನೇಲೇ ಇದ್ದಾನ? ಮಗ ಮನೇಲೇ ಇದ್ದಾನಮ್ಮ? ಹಾಂ, ಇದ್ದಾನ ಗುರುಜಿ. ಅಂದರೆ ಏನು ಉದ್ಯೋಗ ಮಾಡ್ತಿಲ್ಲ ಅಂತನಾ ಅಥವಾ ಇನ್ನೂ ವಿದ್ಯಾಭ್ಯಾಸ ಮುಂದುವರಿಲಿಲ್ಲ ಅಂತನಾ? ಇಲ್ಲ ಗುರುಜಿ, ಏನು ಮಾಡ್ತೀನಿ. ಕೊಟ್ಟು ನಡ್ಸ ಗುರುಜಿ. ಕೊಡಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಏನು ಮಾಡ್ತಿದ್ಯಾ? ವಿದ್ಯಾಭ್ಯಾಸ ಎಲ್ಲಿ ತನಕ ಆಯಿತು? ಸೆಕೆಂಡ್ PUC ಪಾಸ್ ಆಗಿದ್ದೀನಿ. ಮುಂದೆ ಓದಬೇಕು ಅಂತನಾ ಉದ್ಯೋಗ ಮಾಡಬೇಕು ಅಂತನಾ? ಉದ್ಯೋಗ ಮಾಡಿ. ಏನು ಕೆಲಸ ಮಾಡ್ತೀಯಾ ನೀನು? ಯಾವುದ್ರ ಬಗ್ಗೆ ನಿಂಗೆ ಹೆಚ್ಚು ಇಂಟ್ರೆಸ್ಟ್ ಇದೆ? ಇವಾಗ 2-3 ಕಡೆ ಕೇಳಿದ್ದೀನಿ ಗುರುಜಿ, ಚೆನ್ನಾಗಿದ್ದಾರೆ. ಆದರೂ ಬರೀ ಸೆಕೆಂಡ್ PUC ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಏನಾದ್ರು ಒಂದು ಕಂಪ್ಯೂಟರ್ ಕೋರ್ಸು, ಇವತ್ತಿನ ಟೆಕ್ನಾಲಜಿಗೆ ಸಂಬಂಧಪಟ್ಟದ್ದು ಏನಾದ್ರು ಒಂದು ಕೋರ್ಸ್ ಮಾಡಿದರೆ ಚೆನ್ನಾಗಿತ್ತಲ್ಲ. ಇಲ್ಲಾಂದರೆ ಬರೀ ದೇಹ ದಂಡಿಸಿ ನೀನು ಭಾಳಷ್ಟು ಶ್ರಮಪಟ್ಟೇ ನೀನು ಜೀವನ ಸಾಗಿಸ್ಬೇಕಾಗತ್ತೆ. ಈಗಾದರೂ ನಿಂಗೆ ಅಪ್ಪ ಅಮ್ಮ ಸಹಾಯ ಇರುತ್ತೆ, ಅವ್ರು ಸಹಾಯ ಮಾಡ್ತಾರೆ, ನೀನು ವಿದ್ಯಾಭ್ಯಾಸ ಪೂರ್ತಿ ಮಾಡ್ಕೋಬೋದು. ನಾಳೆ ನೀನು ಉದ್ಯೋಗಕ್ಕೆ ಅಂತ ಹಿಡಿದಾಗ, ನಿನ್ನ ಸಂಪಾದನೆಗೆ ಅಂತ ಹೋದಾಗ ನಿನಗೆ ಯಾರೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಆವಾಗ ನೀನೇ ಮನೆ ಸುಧಾರಿಸ್ಬೇಕಾಗತ್ತೆ. ಈಗ ಇನ್ನೂ ಅವ್ರ ದೇಹದಲ್ಲಿ ಶಕ್ತಿ ಇದೆ, ಅವರು ನಾನು ಸಹಾಯ ಮಾಡ್ತೀನಿ, ನನ್ನ ಮಗ ಚೆನ್ನಾಗಿ ಓದಲಿ ಅಂತ ಅವರು ಚಿಂತನೆ ಮಾಡ್ತಾ ಇದ್ದಾರಲ್ವೇನಪ್ಪ. ಉದ್ಯೋಗ ಅಂತಂದರೆ ನಿಂಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ನಿನ್ನ ದೇಹದಲ್ಲಿ ಶಕ್ತಿ ಇದೆ, ನಿಂಗೆ ಯಾವ ಕೆಲಸ ಬೇಕಾದ್ರೂ ಕೊಡ್ತಾರೆ. ಈಗ ನೀನು ದೇಹದಲ್ಲಿ ಶಕ್ತಿ ಇರೋದ್ರಿಂದ ನಿನ್ನ ಮನಸ್ಸು, ಹುಚ್ಚು ಮನಸ್ಸು ಏನಪ್ಪ ಅಂದರೆ ಯಾವುದೋ ಒಂದು ಸಿಕ್ಕಿದ್ದು ದೇಹಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡೋದಕ್ಕೆ ಶುರು ಮಾಡ್ತೀಯ.
ಅದು ಈಗ ಸರಿ. ಒಂದಷ್ಟು ದಿನ ಆದಮೇಲೆ ಆಗ ನೋವು ಅನುಭವಿಸ್ತೆ. ಅಯ್ಯೋ ನಾನು ಓದಬೇಕಾಗಿತ್ತು ಅಥವಾ ನಾನು ಶ್ರಮಪಟ್ಟು ಏನಾದ್ರು ಮಾಡಬೇಕಾಗಿತ್ತು, ಯಾವುದಾದ್ರು ಒಂದು ಕೋರ್ಸ್ ಮಾಡ್ಕೊಂಡಿದ್ರೆ ನನ್ನ ಜೀವನ ಚೆನ್ನಾಗಿತ್ತು ಅಂತ ಅವತ್ತು ನಿಂಗೆ ಅನಿಸುತ್ತೆ. ಅದಕ್ಕೋಸ್ಕರ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಇನ್ನೂ ಓದುವಂಥ ಮೂಡಿದೆ, ಜೊತೆಗೆ ನೀನು ಶ್ರಮಪಟ್ಟು ಸ್ವಲ್ಪ ಸಾಧನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಭವಿಷ್ಯತ್ತಾಗುತ್ತೆ. ಒಂದಿಬ್ಬರು ಸ್ನೇಹಿತರ ಹೆಸರು ಹೇಳು ನೀನು. ಹಲೋ, ಶಂಕರ್ ಪ್ರಕಾಶ್. ನಿನಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳು. ಆಂಜನೇಯ. ಆಂಜನೇಯ. ನೀನು ಹೀಗೆ ಮೌನವಾಗಿದ್ದು ಮನೆ ಸೇರಿಕೊಂಡ್ರೆ 4 ಗೋಡೆ ಮಧ್ಯದಲ್ಲಿ ಅಲ್ಲೇ ಜೀವನ ಕಳ್ಕೊಂಡ್ಬಿಡ್ತೀಯ ನೀನು ಆದಷ್ಟು ಓದೋದ್ರ ಕಡೆ ಹೆಚ್ಚು ಗಮನ ಕೊಡು. ಓದೋದ್ರ ಕಡೆ ಗಮನ ಕೊಡು, ಹೊರಪ್ರಪಂಚನ ನೋಡು. ಆಗಲಷ್ಟೇ ನೀನು ಬದುಕಲು ಒಂದು ಒಳ್ಳೆ ಅದ್ಭುತವಾದಂಥ ಬದುಕಾಗತ್ತೆ. ಇಲ್ಲ ಅಂದರೆ ಮನೇಲಿ ಊಟ ಮಾಡು, ಮನೆ ರೂಮ್ ಸೇರ್ಕೋ. ಇಷ್ಟಕ್ಕೆ ಆದರೆ ನಾಳೆ ಹಾಕೋ ಹೆಜ್ಜೆ ಭಾಳ ಕಷ್ಟ ಆಗುತ್ತೆ. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ.